ಸ್ನೇಹಿತರೆ ನಮಸ್ತೆ. ನಾನು ಈಗ ಲೈವ್ಗೆ ಬರೋ ಕಾರಣ ಏನು ಅಂತಂದರೆ, ಏನು ಈ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ, ಬೀದಿ ನಾಯಿಗೆ ಊಟ ಹಾಕೋರೆ ಆ ಬೀದಿ ನಾಯಿ ಯಾರಿಗೆ ಕಚ್ಚುತ್ತೆ ಅವರೇ ಹೊಣೆ, ಮತ್ತು ಅದಕ್ಕೆ ಆದ ನಷ್ಟ ಅವರೇ ಕೊಡಬೇಕು ಅಂತ. ಅದು ಜಡ್ಜ್ಮೆಂಟ್ ಅಲ್ಲ, ಅದು ಜಡ್ಜ್ಮೆಂಟ್ ಅಂತ ಮಾತ್ರ ಯಾರು ಅನ್ಕೊಬೇಡಿ, ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಈ ಚಾನಲಲ್ಲಿ ಏನು ಈ TV9 ಅಂತೆ ಯಾವುದ್ಯಾವುದೋ ನ್ಯೂಸ್ ಚಾನಲ್ಗಳೆಲ್ಲ ಇದೆಯಲ್ಲ, ಆ ಬಿಕಾರಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ನಾಯಿ ಬಗ್ಗೆ ಮಾತಾಡಬೇಕು, ನಾಯಿ ಬಗ್ಗೆ ಡಿಗ್ರೇಡ್ ಮಾತಾಡಬೇಕು, ಅವಾಗೆ ಅವ್ರಿಗೆ ಊಟ ಸಿಗೋದು. ನಾಯಿ ತಿನ್ನೋ ಊಟ ಎಲ್ಲ ಈ ಚಾನಲ್ ಅವ್ರು ತಿನ್ಬೇಕಲ್ವಾ. ಈ ಚಾನಲ್ ಅವರೆಲ್ಲ ಒಬ್ಬನ್ಗೆ ಹುಟ್ಟಿರೋರಲ್ಲ, 101 ತುಣೆಗೆ ಹುಟ್ಟಿರೋ ಸುಳೆ ಮಕ್ಕಳು ಈ ಚಾನಲ್ ಅವರು. ಒಬ್ಬನ್ಗೆ ಹುಟ್ಟಿದವ್ರಲ್ಲ, ಮಿಂಡ್ರಿಗೆ ಹುಟ್ಟಿದವರು. ಅದಕ್ಕೆ ಅವರು ಚಾನಲಲ್ಲಿ ಕೆಲಸ ಮಾಡೋದು, ರಿಪೋರ್ಟರ್ ಆಗಿ, ಜರ್ನಲಿಸ್ಟ್ ಕೆಲಸ, ಇದೆಲ್ಲ ಒಂದು ಒಳ್ಳೆ ಧರ್ಮ ನ್ಯಾಯ ರೀತಿ ನೀತಿಯಾಗಿ ಮಾತಾಡಿದ್ರೆ ಅವ್ರಿಗೆ ಅನ್ನ ಸಿಗಲ್ಲ. ಈ ಚಾನಲಲ್ಲಿ ಮಿಂಡ್ರುಗುಟ್ಟಿದ ಚಾನಲ್ ಅಂತ ಹೇಳ್ಬಿಟ್ಟೆ ಹೆಸರುಗಳು ಇಟ್ಕೊಂಡಿರ್ತಾರೆ. ನಾನು TV9, ನಾನು ಪಬ್ಲಿಕ್ ನ್ಯೂಸು, ನಾನು ರಾಜ್ ನ್ಯೂಸು, ಆ ನ್ಯೂಸು ಈ ನ್ಯೂಸು ಅಂತ ಇಟ್ಕೊಂಡಿರ್ತಾರೆ. ಅವ್ರಿಗೇನು ಬೇರೆ ಕೀಳ ಕೆಲಸ ಏನೂ ಇಲ್ಲ. ಇದೇ JP ನಗರ ಅಲ್ಲಿ ನಿನ್ನೆ ನಮ್ಮ ಪ್ರಾಣಿ ಪ್ರಿಯರು ಎಷ್ಟು ಆಕ್ರೋಶ ಬರುತ್ತೆ, ಆ ವಿಡಿಯೋ ನೋಡಿದ್ರೆ. ಇದೇ JP ನಗರದಲ್ಲಿ ನಡೆದ ಘಟನೆ. ಒಬ್ಬ ನೇಪಾಳಿ ಕಿರಣ್ ಅನ್ನ ಒಬ್ಬ ಕಾಮುಕ ಚಿಕ್ಕ ಮರಿ, ಒಂದು 20 ದಿವಸದ ಮರಿಗೆ ಬಾಯಿಗೆ ರೇಪ್ ಮಾಡಿಬಿಟ್ಟು ಅದನ್ನ ಗೋಡೆಗೆ ಒಡೆದು ಸಾಯಿಸ್ತಾನೆ. ಆ ನಾಯಿ ಬದುಕಿದ್ದಾಗೂ ಅದನ್ನ ಮತ್ತೆ ತೆಗೆದು ಒಡೆದು ಸಾಯಿಸ್ತಾನೆ. ಇದು ಮಂಜರಿ ಅವರು FIR ಮಾಡಿದ್ದಾರೆ. ಆದರೆ ಆ ಸೂಳೆ ಮಗ ಸಿಗ್ಲಿಲ್ಲ. ಒಂದು ಅವನು ಓಡೋಗ್ಬಿಟ್ಟಿದ್ದಾನೆ, ಅಪ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದ್ದಾನೆ, ಅವನು ಸಿಗ್ಲಿಲ್ಲ. ಪೊಲೀಸವರು FIR ಮಾಡಿಕೊಂಡು ಅವನ್ನ ಹುಡುಕ್ತಾ ಇಲ್ಲ, ಸಪೋರ್ಟ್ ಇದ್ದಾರೆ ಪೊಲೀಸವರು. ಇಂಥ ಕಾಮುಕರಿಗೆ ಸಪೋರ್ಟ್ ಇದ್ದಾರೆ, ಕಾಮುಕರಿಗೆ ಸಪೋರ್ಟ್ ಇದ್ದಾರೆ. ಯಾಕೆ FIR ಆಗಿ ಇವತ್ತಿಗೆ 3 ದಿವಸ ಆಯಿತು, ಆ ಕಾಮುಕನ್ನ ಅರೆಸ್ಟ್ ಮಾಡಿಲ್ಲ, ಅವನ್ನ ಅರೆಸ್ಟ್ ಮಾಡಿಲ್ಲ. ಒಂದು ಬೀದಿ ನಾಯಿ, ಪುಟಾಣಿ ತಾಯಿ ನಾಯಿ ಮುಂದೆನೆ ತನ್ನ ಮರಿ ನಾಯಿನ ಬಾಯಿಗೆ ರೇಪ್ ಮಾಡಿ, 20 ದಿವಸದ ನಾಯಿ ಮರಿನ ರೇಪ್ ಮಾಡಿ ಜೀವಂತವಾಗಿ ಗೋಡೆಗೆ ಒಡೆದು ಸಾಯಿಸಿದ್ದಾನೆ. ಅದು ಪುಟ್ಟೇನಹಳ್ಳಿ ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಮಂಜರಿ ಅಂತ ಅವರು FIR ಮಾಡಿದ್ದಾರೆ. ಆದರೆ ಪೊಲೀಸ್ ಅವ್ರಿಗೆ ಅದನ್ನ, ಆ ಸೂಳೆ ಮಗನ ಹಿಡಿಯೋ ತಾಕತ್ತಿಲ್ಲ. ಎಂಥ ಷಂಡ್ರಾಗಿ ಬದುಕ್ತಾ ಇದ್ದಾರೆ ಪೊಲೀಸ್ ಅವರು ಅಂದರೆ, ದೊಡ್ಡ ನಪುಂಸಕರಾಗಿ ಬದುಕ್ತಾ ಇದ್ದಾರೆ. ಒಂದು ಅವನು ಸಿಗ್ಲಿಲ್ಲ, ಓಡೋಗ್ಬಿಟ್ಟಿದ್ದಾನೆ. ಆದರೆ ಅವ್ರ ಅಣ್ಣನ ಕರ್ಸ್ಕೊಂಡು ಸ್ಟೇಷನ್ ಹತ್ರ ಮಾತಾಡೋವಾಗ ಅವನು ಎಷ್ಟು ದುರಾಂಕಾರ ದಿಮಾಕಿಂದ ಓಡಾಡ್ಕೊಂಡು ಅಲ್ಲೇ ಇದ್ದಾನಂತೆ. ಪಾಪ ಮಾಡಿದವ್ರೆ ಇಷ್ಟು ಆರಾಮಾಗಿ, ಇಷ್ಟು ಶೋಕಿಯಾಗಿ, ಇಷ್ಟು ಮಸ್ತಾಗಿ ಓಡಾಡೋವಾಗ ಈ ಬೀದಿ ನಾಯಿಗೆ ಊಟ ಹಾಕೋರು, ಪುಣ್ಯ ಮಾಡೋರು ಇನ್ನೆಷ್ಟು ಅಹಂಕಾರ ಪಡಬೇಕು, ಎಷ್ಟು ಸುಖ ಪಡಬೇಕು ಬೀದಿ ನಾಯಿಗೆ ಊಟ ಹಾಕೋರು ನಾವು ಅಲ್ವಾ. ಈ ಬೀದಿ ನಾಯಿಗೆ ಊಟ ಹಾಕೋರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಈ ಸುಪ್ರೀಂ ಕೋರ್ಟಲ್ಲಿ ಜಡ್ಜು ಅವ್ನ ಕೋರ್ಟಲ್ಲಿ ಉಚ್ಚೆ ಒಯ್ಯಕ್ಕೆ ಮಾತ್ರ ಎದ್ದೋಗ್ಬಿಟ್ಟು, ಕಾರಲ್ಲಿ ಹೋಗಿ ಮನೆಗೆ ಹೋಗಕ್ಕೆ ಮಾತ್ರ ಎದ್ದೋಗೋದು, ಬಂದು ತಿರ್ಗಾ ಕೂತ್ಕೊಳೋದು. ಅವನು ಒಂದು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟು ತಿಕಾಮಕ ಇಲ್ದಿರ ಜಡ್ಜ್ಮೆಂಟ್ ಮಾಡಿಬಿಟ್ರೆ, ತಕ್ಕಡಿ ಅನ್ನೋದು ಏನಕ್ಕೆ? ತಕ್ಕಡಿ ಅನ್ನೋದು 2 ಕಡೆ ತೂಕವಾಗಿರಬೇಕು.
ಎರಡೂ ಕಡೆ ತೂಕವಾಗಿದ್ರೆ ಮಾತ್ರ ಅದಕ್ಕೆ ನ್ಯಾಯ ಸಮ್ಮತಿ ಅಂತಾರೆ. ನ್ಯಾಯ ಸಮ್ಮತಿ ನ್ಯಾಯಾಂಗದಲ್ಲೇ ಕೊಟ್ಟಿಲ್ಲ ಅಂದರೆ ಯಾವನ್ ಫಾಲೋ ಮಾಡ್ತಾನೆ? ನಾನು ನಮ್ಮ ಅಪ್ಪ ಅಮ್ಮ ಮಾತೇ ಕೇಳಲಿಲ್ಲ, ನಾನು ಕಟ್ಕೊಂಡು ಗಂಡನ ಮಾತೇ ಕೇಳಲಿಲ್ಲ, ನಾನು ಶಾಟ ಇವನ್ ಜಡ್ಜ್ ಮಾತು ಕೇಳ್ಬಿಡ್ತೀನ? ನಾನು ಇವನ್ ಜಡ್ಜ್ ಮಾತು ಕೇಳ್ಬಿಡ್ತೀನ? ನನಗೆ ಬೆಳಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾನೇ ಇತ್ತು. ಮೇಡಮ್ ಏನು ಮೇಡಮ್ ಇದು ಜಡ್ಜ್ಮೆಂಟ್ ಈ ಥರ ಮಾಡಿದ್ದಾರೆ? ಸ್ನೇಹಿತರೆ, ನನ್ನ ಸಹೋದರಿಯರೇ, ನಾನು ಏನು ಹೇಳ್ತೀನಿ ಅಂದರೆ, ಜಡ್ಜ್ಮೆಂಟ್ ಅಲ್ಲ ಅದು. ಫಸ್ಟ್ ಆಫ್ ಆಲು ಅದು ಜಡ್ಜ್ಮೆಂಟೇ ಅಲ್ಲ. ಅವರು ಜಡ್ಜ್ಮೆಂಟ್ ಮಾಡಿಲ್ಲ, ಅವರು ಭಯ ಎಕ್ಸ್ತಾ ಇದ್ದಾರೆ. ಫೀಡಿಂಗ್ ಮಾಡಬಾರ್ದು, ಯಾಕಂದ್ರೆ ಅವರು ಹೊಟ್ಟೆಗೆ ಅನ್ನ ಅಂತೂ ತಿನ್ನಲ್ಲ. ಅವರು ಕಚ್ಚಡ ಸಗಣಿ ತಿಂತಾರನ್ಸುತ್ತೆ. ಅದಕ್ಕೆ ಅವರು ಅನ್ನ ತಿನ್ನೋರು ಯಾವತ್ತೂ ಇನ್ನೊಂದು ಜೀವಕ್ಕೆ ಅನ್ನ ಹಾಕ್ಬೇಡ ಅಂತ ಫಸ್ಟ್ ಆಫ್ ಆಲ್ ಹೇಳೋದೇ ಇಲ್ಲ. ಅದು ಹೇಳಿದ್ರೆ ಅವ್ರ ಮಕ್ಕಳಿಗೆ ಅವ್ರಿಗೆ ದೇವ್ರ ಊಟ ಇಲ್ದಿರ ಮಾಡ್ತಾನೆ. ಇದು ಜಡ್ಜ್ಮೆಂಟ್ ಅಲ್ಲ. ದಯವಿಟ್ಟು ನಿಜ ಹೊರಗಡೆ ಬಂದು ಪ್ರಪಂಚನ ನೋಡಿ. ಈ ನ್ಯೂಸ್ ಚಾನಲಲ್ಲಿ ಅದು 500 ರೂಪಾಯಿ ಕೊಟ್ಟರೆ ನೀನು ಎಂತಿದೆ ತೋರಿಸು ಅಂದರೆ ಅವನು ತೋರಿಸ್ತಾನೆ. ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನ್ಯೂಸ್ ಚಾನಲ್ ಅವ್ರಿಗೆ ನಿನ್ನ ಮಗಳದೇ ತೋರಿಸು ಅಂದರೆ ಅವನ ಮಗಳದೇ ಬೆತ್ತಲೆ ಫೋಟೋಸ್ ತೋರಿಸ್ತಾನೆ. ಅಂಥ ಸೂಳೆ ಮಕ್ಕಳು, ಸೂಳೆ ಗುಟ್ಟದ ಸೂಳೆ ಮಕ್ಕಳು ನ್ಯೂಸ್ ಚಾನಲ್ ಅವರು. ಹೆಂಗಸರು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಒನಕೆ ಓಬವ್ವ ಒಂದು ಹೆಂಗಸು, ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಂಗಸು, ಮದರ್ ತೆರೇಸಾ ಒಂದು ಹೆಂಗಸು. ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ ಒಳ್ಳೆ ಸ್ಥಾನ ಮಾನ, ಒಳ್ಳೆ ಸಾಧನೆ ಮಾಡಿರೋದು ಒಂದು ಹೆಂಗಸು. ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ವಂತ ಗಂಡನೇ ತನ್ನ ಮಗುಗೆ ಶಿಕ್ಷೆ ಕೊಡು, ಊಟ ಕೊಡಬೇಡ, ತನ್ನ ಮಗುಗೆ ಊಟ ಕೊಡಬೇಡ, ಅದಕ್ಕೆ ಪನಿಷ್ಮೆಂಟ್ ಕೊಡು ಆ ಥರ ಹೇಳಿದಾಗ ತಾಯಿಯಾದವಳು ತನ್ನ ಗಂಡನಿಗೆ ಮುಚ್ಚಿಟ್ಟು ತನ್ನ ಮಗುಗೆ ಊಟ ಕೊಡ್ತಾಳೆ. ಅವಳು ತಾಯಿ. ಸುಪ್ರೀಂ ಕೋರ್ಟಲ್ಲಿ ಹೇಳ್ಬಿಟ್ರೆ ನಾವು ಊಟ ಕೊಡ್ದಿರೇನಿರಲ್ಲ, ಇನ್ನೂ ಜಾಸ್ತಿ ಬೇಯಿಸ್ಕೊಂಡು ಹೋಗಿ ಕೊಡ್ತೀವಿ. ನಾವು ಊಟ ಹಾಕಕ್ಕೆ ಇರೋದು. ಏನು ನೀವು ಊಟ ಹಾಕ್ಬಾರ್ದು, ನೀವು ಊಟ ಹಾಕಿದ್ರೆ ನಾಯಿ ಕಚ್ಚುತ್ತೆ. ಬೋಳಿ ಮಕ್ಕಳ, ಫಸ್ಟ್ ಆಫ್ ಆಲು ಹಸಿವೆ ಅನ್ನೋದನ್ನ ನೀಗಿಸಿದ್ರೇ ಕಚ್ಚಲ್ಲ. ಸೈಂಟಿಫಿಕ್ ಆಗಿ ಒಂದು ಹಸುವಾಗಿರೋಂಥ ಹೊಟ್ಟೆಗೆ ಊಟ ಕೊಟ್ರೆ ಅದು ಊಟ ಮಾಡಿದ್ಬಿಟ್ಟು ತಣ್ಣಕ್ಕೆ ಹೋಗಿ ಅದು ವಿಶ್ರಾಂತಿ ಪಡೆಯೋದಿಕ್ಕೆ ಹೋಗುತ್ತೆ ವಿನಃ ಯಾರನ್ನೂ ಹೋಗಿ ಕಚ್ಚಬೇಕಂತ ಹೋಗಲ್ಲ. ಫಸ್ಟ್ ಆಫ್ ಆಲು ಒಂದು ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಜೀವರಾಶಿ ಊಟ ಮಾಡಿ ಹೊಟ್ಟೆ ತುಂಬ ನೀರು ಕುಡಿದು ತಣ್ಣಗೆ ಕುತ್ಕೋತಾನೆ ವಿನಃ ಅವನು ಮದ ಎಕ್ಕಿ ರೇಪ್ ಮಾಡೋ ಲೆವೆಲ್ಗೆ ಹೋಗಿ ಕಚ್ಚೋ ಲೆವೆಲ್ಗೆಲ್ಲ ಹೋಗಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ, ಸೈಂಟಿಫಿಕ್ ಆಗಿ ಓದಿರೋದು ಪುಸ್ತಕದ ಬದನೆಕಾಯಿ. ಅವಿವೇಕಿಗಳ ಒಂದು ಸೈಂಟಿಫಿಕ್ ಆಗಿ ಒಂದು ಹಸಿವೆನ್ನೋದು ನೀಗಿಸ್ಕೊಂಡ್ರೆ ತನ್ನ ದೇಹಕ್ಕೆ ಆರಾಮಾಗಿ ವಿಶ್ರಾಂತಿ ಪಡಿಬೇಕು ಅನ್ನೋ ಮನೋಭಾವನೆ ಅದು ಬ್ರೈನಿಂದ ಹಿಡಿದು ತನ್ನ ಜೀವ ಮೈಗೆಲ್ಲ ಅದು ಕಳಿಸುತ್ತೆ ವಿಶ್ರಾಂತಿ ಪಡಿಬೇಕು ಅಂತ. ಆಗ ಯಾರು ಯಾರನ್ನ ಕಚ್ಚಲ್ಲ. ನೀವು ಯಾವಾಗ ಊಟ ಹಾಕಲ್ಲ, ನೀವು ಯಾವಾಗ ಹೊಟ್ಟೆಗೆ ಊಟ ಮಾಡಲ್ಲ, ಆಗ ನಿಮ್ಮನ್ನ ಯಾರಾದರೂ ಮಾತಾಡ್ಸಿದ್ರೇ ಕೋಪ ಬರುತ್ತೆ. ಯಾರಾದರೂ ನಮ್ಮನ್ನ ಕೆಣಕ್ತಾರೆ, ಟ್ರಿಗರ್ ಆಗ್ತಾ ಇರ್ತೀವಿ, ನಮಗೆ ಗೊತ್ತಿಲ್ದಿರ ಹಸುವು ಅನ್ನೋದು ಅಷ್ಟು ಕ್ರೂರಿ ಅಂತ ನನಗೆ ಗೊತ್ತು. ಹಸುವು ಏನು ಅಂತ ನನಗೆ ಗೊತ್ತು. ಸೊ ಹಂಗಾಗಿ ನಾನು ಹೇಳ್ತೀನಿ, ಹಸಿವು ನೀಗಿಸಂತ ನಾಯಿಗಳಿಗೆ ಕೋಪ ಕಡಿಮೆ ಆಗುತ್ತೆ, ಕಚ್ಚಲ್ಲ. ಬೀದಿಯಲ್ಲಿ 300 ನಾಯಿ ಮೇಲೆ ನಾನು ಊಟ ಹಾಕ್ತೀನಿ. ಯಾಕೆ ನನ್ನ ಒಂದು ನಾಯಿ ಕಚ್ಚಿಲ್ಲ? ಅದಕ್ಕೆ ಗೊತ್ತು ನನಗೆ ಊಟ ಹಾಕಕ್ಕೆ ನಮ್ಮಮ್ಮ ಬಂದಿದ್ದಾಳೆ ಅಂತ ಅದು ಗೊತ್ತು. ಸೊ ಅದಕ್ಕೆ ಏನು ಕಚ್ಚಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆ ನಿಮ್ಮನ್ನ ಕಚ್ಚುತ್ತೆ ನಾಯಿ? ನೀವು 420ಗಳಂತ ಗೊತ್ತು, ಅದಕ್ಕೆ ನಾಯಿ ನಿಮ್ಮನ್ನೇ ಕಚ್ಚೋದು. ಯಾಕೆ ಹೇಳಿ ಕಚ್ಚೋದು? ಪೊಲೀಸ್ ಅವರೆಲ್ಲ ನಾಯಿನ ಬಳಸ್ಕೋತಿದ್ರು.
ಕಳ್ಳನ್ನ ಹಿಡಿಯೋದಿಕ್ಕೆ ಮಿಲ್ಟ್ರಿಯಲ್ಲೆಲ್ಲ ನಾಯಿನ ಬಳಸ್ಕೋತಿದ್ರು. ಕಳ್ಳನ್ನ ಹಿಡಿಯೋದಿಕ್ಕೆ, ದೇಶದ್ರೋಹಿನ ಹಿಡಿಯೋದಿಕ್ಕೆ, ಬಾಂಬ್ಗಳು ಪತ್ತೆ ಮಾಡೋದಿಕ್ಕೆ ಪ್ರತಿಯೊಂದಕ್ಕೂ ನಾಯಿ ಬೇಕಿತ್ತು. ಯಾಕಂದ್ರೆ ನಾಯಿಗೆ ಪತ್ತೆ ಹಚ್ಚುವಂತ ಶಕ್ತಿ ಇದೆ ಅಂತ ನೀನು ಮನುಷ್ಯ ತಿಳ್ಕೊಂಡಿರೋವಾಗ ನಾಯಿ ಯಾವ ಮನೋಭಾವನೆಯಲ್ಲಿ ಕಚ್ಚುತ್ತೆ ಮನುಷ್ಯನಿಗೆ ಅನ್ನೋದನ್ನ ತಿಳ್ಕೊಳೋ ಶಕ್ತಿ ಇಲ್ದಿರಂತ ಜಡ್ಜ್ಮೆಂಟು ನಾನು ಎಕ್ಕಡ ಸಮಾನ. ಜಡ್ಜ್ಮೆಂಟ್ ಮಾಡಿರೋನ್ಗೆ ತಲೆನೇ ಇಲ್ಲ. ಎಲ್ಲೋ ಮೆಂಟಲಿ ಪ್ರಾಬ್ಲಮ್ ಇದೆ. ನೀವು ಡಾಕ್ ಸತೀಶ್ಗೆ ಮೆಂಟಲಿ ಹೆಂಗೆ ಪ್ರಾಬ್ಲಮ್ ಆಗಿದೆ, ನರ ಒಂದು ಡ್ಯಾಮೇಜ್ ಆಗಿದೆ, ಆ ಥರನೇ ಸುಪ್ರೀಂ ಕೋರ್ಟಲ್ಲಿ ಇರೋಂಥ ಒಬ್ಬ ಜಡ್ಜ್ಗೆ ತಲೆಯಲ್ಲಿ ನರ ಡ್ಯಾಮೇಜ್ ಆಗಿಬಿಟ್ಟಿದೆ. ಅವನಿಗೆ ಗೊತ್ತಿಲ್ಲ ಅವ್ನು ಕೊಡ್ತಾ ಇರೋ ತೀರ್ಪು ಒಳ್ಳೇದಾ ಕೆಟ್ಟದ ಅಂತ. ಫಸ್ಟ್ ಆಫ್ ಆಲ್ ನ್ಯಾಯ ದೇಗುಲದಲ್ಲಿ ಕೂತ್ಕೊಂಡ್ಮೇಲೆ ಸರಿಸಮವಾದ ತೀರ್ಪಿರ್ಬೇಕು. ಎರಡೂ ಕಡೆ ಸರಿಸಮವಾದ ತೀರ್ಪಿದ್ರೆ ಮಾತ್ರ ಅದಕ್ಕೆ ನ್ಯಾಯಸಮ್ಮತಿ ಅಂತಾರೆ. ಅದು ಬಿಟ್ಬಿಟ್ಟು ನೀನೊಬ್ಬ ಡಾಗ್ ಏಟರು, ಸುಪ್ರೀಂ ಕೋರ್ಟಲ್ಲಿ ಕೂತಿರೋನೇ ಡಾಗ್ ಏಟರು, ಜಡ್ಜ್ ಮಾಡ್ತಾ ಇರೋನೇ ಡಾಗ್ ಏಟರು. ನಿನಗೇನು ಗೊತ್ತು ನಾಯಿ ಬಗ್ಗೆ ನೀನು ಮಾತಾಡೋಕ್ಕೆ? ನಿನಗೆ ಯಾವ ರೈಟ್ಸ್ ಇದೆ ಮಾತಾಡೋದಕ್ಕೆ? ನೀನು ಸೀಟಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟಲ್ಲಿ ನೀನು ಜಡ್ಜ್ ಆಗಿರ್ಬೋದು, ನೀನು ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು ಜಡ್ಜ್ ಕೆಲಸಕ್ಕೆ, ಆದರೆ ನ್ಯಾಯ ಕೊಡೋದಕ್ಕೆ ನಿನಗೆ ಯೋಗ್ಯತೆನೇ ಇಲ್ಲ. ನಿನಗೆ ನ್ಯಾಯ ಸಮ್ಮತಿ ಪ್ರತಿಯೊಂದು ತಕ್ಕಡಿಯಲ್ಲಿ ತೂಕ ಆಗ್ದಂಗಿರ್ಬೇಕು. ಫಸ್ಟ್ ಆಫ್ ಆಲ್ ನ್ಯಾಯ ದೇಗುಲದಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ನೀನು ಕೂತ್ಕೊಂಡಾಗ್ಲೇ ತಿಳ್ಕೊ ನೀನು ಜಡ್ಜ್ಮೆಂಟ್ ಮಾಡೋದೇ ಶೂನ್ಯ. ನೀನು ಕೊಟ್ಟಿರೋ ಜಡ್ಜ್ಮೆಂಟ್ ಅಂತ ತಪ್ಪು ತಿಳ್ಕೊಂಡು ನಮ್ಮ ಸಹೋದರಿಯರು ಭಾಳ ನೊಂದ್ಕೊಂತಾರೆ. ಅಯ್ಯೋ ನಾನು ಊಟ ಹಾಕಿದ್ರೆ ನನಗೆ ಇದು ಫೈನ್ ಆಗುತ್ತೆ, ನಾನು ನಾಯಿ ಕಚ್ಚಿದ್ರೆ ನಾನು ಉತ್ತರ ಕೊಡಬೇಕಾಗುತ್ತೆ, ನಾಯಿ ಕಚ್ಚಿದ್ರೆ ನಾನು ಹೊಣೆ, ಅದಕ್ಕೆ ಊಟ ಕೊಡೋದ ಏನು ಎತ್ತ ಅಂತ ನನಗೆ ಕಾಲ್ಸ್ ಬಂದಾಗ ನನ್ನ ಮನಸ್ಸಿಗೆ ಭಾಳ ಬೇಜಾರಾಯಿತು. ದಯವಿಟ್ಟು ತಿಳ್ಕೊಳ್ಳಿ, ಯಾವುದೇ ಕಾನೂನಲ್ಲೂ ಸಂವಿಧಾನ ಪ್ರಕಾರ ಪ್ರಾಣಿಗಳಿಗೆ ದಯೆ, ಕರುಣೆ, ಮಾನವೀಯತೆ ಪ್ರತಿಯೊಂದು ತೋರಿಸ್ಬೇಕು ಅಂತ ನಮ್ಮ ಸಂವಿಧಾನದಲ್ಲೇ ಹೇಳಿದೆ. ಸಂವಿಧಾನದ ವಿರುದ್ಧ ತೀರ್ಪು ಕೊಟ್ರೆ ನಾವು ತಗೊಳಕ್ಕೆ ಸಿದ್ಧರಿಲ್ಲ. ನಾವು ಅವಿವೇಕಿಗಳಲ್ಲ. ನೀವು ನೀವು ವಾಗ್ದಾನಗಳು ಏನೇನು ಕೊಡ್ತಾ ಇದ್ದೀರೋ ಅದೆಲ್ಲ ನಿಮ್ಮ ಪಾಪದ ಕೊಡ ತುಂಬ್ತಾನೇ ಇರುತ್ತೆ. ನಾವು ಅನ್ನ ಹಾಕ್ತಾನೇ ಇರ್ತೀವಿ. ನಮ್ಮ ಶಾಟ ಏನು ಕಿತ್ಕೊಳಕ್ಕಾಗುತ್ತೆ ಕಿತ್ಕೊಳ್ರೋ. ನಾವು ಅನ್ನ ಹಾಕ್ತಾನೆ ಇರ್ತೀವಿ, ನಾವು ಅನ್ನ ಬೇಯಿಸ್ಕೊಂಡು ಹೋಗಿ ಹಾಕ್ತಾನೆ ಇರ್ತೀವಿ. ನಿಮ್ಮ ಕೈಲಿ ಏನು ಸಾಧ್ಯನೋ ಕಿತ್ಕೊಳ್ರೋ. ಏನು ಬೇಡಿ ಹಾಕ್ತೀರಾ? 2 ಕೈಗೆ ಬಳೆ ಬಿಚ್ಚಿದ್ದೀನಿ, ಬೇಡಿ ಹಾಕ್ತೀರಾ? ಬಂದು ಹಾಕೊಳ್ರಿ, ನಾನು ಶಾಟ ಕಿತ್ಕೊಳ್ರಿ. ಬೇಡಿ ಹಾಕೊಳ್ರಿ, ಕರ್ಕೊಂಡೋಗಿ ಜೈಲಲ್ಲಿ ಕುಣಿಸ್ರಿ. ಏನು ಮಾಡ್ತೀರೋ? ನಿಮ್ಮ ತಾಕತ್, ನಿಮ್ಮ ಗಂಡಸ್ತನ ನನ್ನ ಮೇಲೆ ತೋರಿಸಿ. ಅಮಾಯಕ ಹೆಂಗಸ್ರುಗಳು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ದಯವಿಟ್ಟು ದೌರ್ಜನ್ಯ ಮಾಡಬೇಡಿ. ಊಟ ಹಾಕಬಾರ್ದು, ಊಟ ತಿನ್ನಬಾರ್ದು ಅಂತ ಯಾವ ಸಂವಿಧಾನದಲ್ಲೂ ಹೇಳಿಲ್ಲ. ಈಗ ಮಾಡ್ತಾರ ನ್ಯಾಯ ನಮ್ಮ ಎಕ್ಕಡ ಸಮಾನ ನೀವು ಮಾಡ್ತಾ ಇರೋದು. ಪ್ರತಿಯೊಂದು ಮಹಿಳೆಯರಿಗೆ ನಾನು ಹೇಳ್ತೀನಿ, ಬೀದಿ ನಾಯಿಗೆ ಊಟ ಕೊಡೋರಿಗೆ ಯಾವುದು ಇದು ತೀರ್ಪಲ್ಲ. ಹೆದರಂತ ಅವಶ್ಯಕತೆ ಇಲ್ಲ. ಒಂದು ಮನೆ ಕಟ್ಟುವಾಗ ಈಗ ಇರೋಂಥ ಒಂದು ಕಾನೂನಲ್ಲಿ ಬೋರ್ವೆಲ್ ತೆಗಿಯಂಗಿಲ್ಲ. ನನ್ನ ಮನೆ ಎದುರುಗಡೆನೆ ಬೋರ್ವೆಲ್ ತೆಗೆದುಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಪೊಲೀಸವರು ನೀವು ಅವ್ರನ್ನ ಕೈ ಇಟ್ಟಿಲ್ಲ? ಯಾಕೆ ಪೊಲೀಸವರು ನೀವು ಅದನ್ನ ತಡೆ ಹಿಡಿಲಿಲ್ಲ? ಅವ್ರು ಇವಾಗ ಬೋರ್ ತೆಗಿಯಂಗೆ ಇಲ್ಲ. ಒಂದು ಮನೆ ಕಟ್ಟಬೇಕಂದ್ರೆ ಬೋರೇ ತೆಗಿಯಂಗಿಲ್ಲ ಕಾನೂನಲ್ಲಿ. ಈಗ ರಾಜಾರೋಷವಾಗಿ ಬೋರ್ ತೆಗ್ದಿದ್ದಾರೆ, ನೀರು ಸಿಕ್ಕಿದೆ, ಮನೆ ಕಟ್ತಾ ಇದ್ದಾರೆ. ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಹೇಳ್ದವ್ರೆ ಮಾಡ್ತಾನೇ ಇರ್ತೀರಾ. ಅನ್ನ ತಿನ್ನಬಾರ್ದು, ಅನ್ನ ಹಾಕ್ಬಾರ್ದು ಅಂದರೆ ಹಸಿವೆಯಿಂದ ಒಂದು ಜೀವರಾಶಿ ಬದುಕಕ್ಕೆ ಬೇಕಾಗಿರೋದೇ ಅನ್ನ. ಆ ಅನ್ನನ ತಿನ್ನಬಾರ್ದು, ಹಾಕಬಾರ್ದು ಅಂತ ಹೇಳಿದ್ರೆ ನೀವು ಅನ್ನ ಹಾಕ್ಬಾರ್ದು ಅಂತ ಹೇಳೋ ಬೋಳಿ ಮಕ್ಕಳು ನಾಳೆ ಅನ್ನ ತಿನ್ನಬಾರ್ದು ಅಂತಾನೂ ಹೇಳ್ತೀರಾ. ಗಂಡನ ಪಕ್ಕ ಹೆಂಡತಿ ಮಲಗಬಾರ್ದು, ಹೆಂಡತಿ ಪಕ್ಕ ಗಂಡ ಮಲಗಬಾರ್ದು, ಇಷ್ಟ ಬಂದವ್ರ ಜೊತೆ ಹೋಗಿ ಜೀವನ ಮಾಡಿ ಅಂತೆಲ್ಲ ಹೇಳ್ತೀರಾ. ಯಾವ ಕಾನೂನು ರೀ ನೀವು ಮಾಡ್ತಾ ಇರೋದು? ನೀವು ಕಾನೂನು ಮಾಡಿರೋದು ನಾನು ಎಕ್ಕಡ ಸಮಾನ. ಏನು ಕಿತ್ಕೊಂತೀರ್ರಿ?
ಏನು ಕಿತ್ಕೊಂತೀರಾ? ಅನ್ನ ಹಾಕೇ ಹಾಕ್ತೀವಿ, ಅನ್ನ ಬೇಯಿಸ್ಕೊಂಡೋಗಿ ಹಾಕೇ ಹಾಕ್ತೀವಿ. ಏನು ಕಿತ್ಕೊಳಕ್ಕೆ ಸಾಧ್ಯ? ಏನು ಕಿತ್ಕೊಳಕ್ಕೆ ಸಾಧ್ಯ? ಹೆಂಗಸ್ರುಗಳಿಗೆ ಭಯ ಹಾಕ್ಸ್ತಾ ಇದ್ದೀರಾ? ಹೆಂಗಸ್ರುಗಳಿಗೆ ಭಯ ಹಾಕ್ಸ್ತಾ ಇದ್ದೀರಾ? ನೀವೇ ಅನ್ನ ಹಾಕಿದ್ರೆ ನಾಯಿ ಕಚ್ಚಿದ್ರೆ ಅದಕ್ಕೆ ನೀವೇ ಹೊಣೆ, ಅವ್ರಿಗೆ ನೀವೇ ದುಡ್ಡು ಕೊಡಬೇಕು. ಮತ್ತೇನು ಶಾಡ ತರ್ಯಕ ನೀವು? ಸಂವಿಧಾನ, ಒಂದು ಸರ್ಕಾರ, ಒಂದು ಕೋರ್ಟು ವ್ಯವಸ್ಥೆ ನಡೆಸ್ತಾ ಇದ್ದೀರಾ, ಶಾಟ ತರಿಯಕ್ಕ ಸಂಬಳ ತಗೊಂತೀರಾ? ನಾವು ಹೆಂಗಸ್ರುಗಳು ನಾಯಿಗೆ ಊಟ ಹಾಕೋದನ್ನ ತಡೆಗಟ್ಟಿಬಿಟ್ಟು ನಮಗೆ ಭಯ ಇಕ್ಸ್ಬಿಟ್ರೆ ನಾವು ಭಯ ಪಟ್ಬಿಡ್ತೀವ? ಭಯ ಪಡೋ ಜಾಯಮಂದಲ್ಲೇ ಹುಟ್ಟಿಲ್ಲ, ಭಯ ಪಡೋ ಸೀನೇ ಇಲ್ಲ. ನೀನು ಸುಪ್ರೀಂ ಕೋರ್ಟಲ್ಲಿ ನಿನ್ನ ತಲೆ ಸರಿ ಇಲ್ದಿರ ನೀನು ಜಡ್ಜ್ಮೆಂಟ್ ಮಾಡಿಬಿಟ್ರೆ ನಾವು ಒಪ್ಕೊಬೇಕಾ? ನಮ್ಗೆ ಹಸ್ವಾದಾಗ ನಾವು ಅನ್ನನೇ ತಿಂತೀವಿ. ಅನ್ನದ ಜೊತೆ ನಮಗೆ ದುಡ್ಡು ಇಷ್ಟ ಬಂದಿದ್ದು ತಿಂತೀವಿ. ಹಂಗೆ ನಮ್ಮ ಮಕ್ಕಳಿಗೂ ನಾವು ಇಷ್ಟ ಬಂದಿದ್ದು ಊಟ ಹಾಕ್ತೀವಿ. ನಿನ್ನ ಕೈಲಿ ತಡೆಗಟ್ಟಕ್ಕಾದ್ರೆ ಕೂತ್ಕೊಂಡು ರೈಟ್ಸಲ್ಲಿ ಬರೆಯೋದಲ್ಲ, ಚಾನಲ್ ಅವ್ರಿಗೆಲ್ಲ ತಲೆ ಹಿಡ್ಕರಿಗೆಲ್ಲ ನ್ಯೂಸ್ ಕೊಟ್ಟು ಇವತ್ತು ಹಿಂಗೆ ಮಾತಾಡಬೇಕು ಹಿಂಗೆ ಮಾತಾಡ್ಬೇಕಂತ ಹೇಳ್ಬಿಟ್ಟು ನೀನು ಕೊಡೋಂಥ ಒಂದು ಚಾನಲ್ ಅವ್ರಿಗೆ ಭಿಕ್ಷೆ ಅದು ಅವ್ರಿಗೆ, ನಮಗಲ್ಲ. ನಾವನ್ನ ಬೇಯಿಸ್ತೀವಿ, ಬೀದಿಯಲ್ಲಿ ತೊಗೊಂಡೋಗಿ ಹಾಕ್ತೀವಿ. ನಮ್ಮ ಶಾಡ ಕಿತ್ತಕ್ಕಾದ್ರೆ ಶಾಡ ಕಿತ್ರಿ ಬಂದು. ಬೋಳಿ ಮಕ್ಕಳ ನೋಡಿ, ನಾನು ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಅನ್ನ ಹಾಕೋದೆ, ಅನ್ನ ಬೇಯಿಸೋದೆ, ಬೀದಿ ನಾಯಿಗಳಿಗೆ ಹಾಕೋದೆ. ಇದನ್ನ ಯಾರು ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೈಲಿ ತಾಕತ್ತಿದ್ರೆ, ಒಂದೇ ಒಂದು ತುಂಡೆಗೆ ನೀವು ಪರ್ಫೆಕ್ಟಾಗಿ ಹುಟ್ಟಿದ್ದೀರಾ ಅಂತ ಕನ್ಫರ್ಮ್ ಇದ್ರೆ ಅನ್ನ ಹಾಕೋದನ್ನ ತಡಿಯಕ್ಕೆ ಬರಲ್ಲ. ನೀವು 101 ತುಂಡೆಗೆ ಹುಟ್ಟಿದ್ರೆ ಮಾತ್ರನೇ ಅನ್ನ ಹಾಕ್ಬಾರ್ದು ಅಂತ ಹೇಳೋದು. ಅನ್ನ ಹಾಕೋರು ದೇವರ ಸಮಾನ. ಆ ದೈವ ಗುಣ ಎಲ್ಲರಿಗೂ ಬರಲ್ಲ. ಅನ್ನ ಹಾಕೋಳು ಅನ್ನಪೂರ್ಣೇಶ್ವರಿ, ಆಕೆಗೆ ಮಾತ್ರನೇ ಅರ್ಹತೆ ಇರೋದು. ಅನ್ನದಾತೆಗೆ ಮಾತ್ರನೇ ಅನ್ನದಾನ ಮಾಡೋ ಶಕ್ತಿ ಇರೋದು. ಅನ್ನದಾನ ಮಾಡೋಂಥ ಮಹಿಳೆಯರು, ನನ್ನ ಸಹೋದರಿಯರು, ನೀವು ಅನ್ನ ಹಾಕಿ, ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವ ಸಂವಿಧಾನದಲ್ಲೂ ಯಾವ ಹಳೆ ಕಾನೂನಲ್ಲೂ ಎಲ್ಲೂ ಹಸಿವೆಗೆ ಅನ್ನ ತಿನ್ನಬಾರ್ದು, ಅನ್ನ ಕೊಡಬಾರ್ದು, ಅನ್ನ ನೀಡಬಾರ್ದು ಅಂತ ಎಲ್ಲೂ ಹೇಳಲಿಲ್ಲ. ಭಯ ಪಡಬೇಡಿ. ಎಷ್ಟೆಷ್ಟು ಸಾಧ್ಯನೋ ಎಷ್ಟೆಷ್ಟು ಅನ್ಯಾಯ ಮಾಡ್ತಾರೋ 112ಗೆ ಕಾಲ್ ಮಾಡಿ, ಇಲ್ಲ ನನಗೆ ಕಾಲ್ ಮಾಡಿ. 24 hours ನಾನು ಫೋನ್ ಪಿಕ್ ಮಾಡ್ತೀನಿ. 9964746206 ನನ್ನ ನಂಬರ್ಗೆ ಕರೆ ಮಾಡಿ. ಅನ್ನ ಹಾಕಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ದಯವಿಟ್ಟು ನನಗೆ ಕಾಲ್ ಮಾಡಿ, 112ಗೆ ಕಾಲ್ ಮಾಡಿ. ಪೊಲೀಸ್ ಅವ್ರನ್ನ ಸ್ಥಳದಲ್ಲಿ ಕರೆಸ್ಕೊಳ್ಳಿ. ಪೊಲೀಸ್ ಅವನೇನ್ರಿ ಬೇಡಿ ಹಾಕಿ ಕರ್ಕೊಂಡೋಗಿ ಜೈಲಲ್ಲಿ ಕುಣಿಸೋನು ಊಟ ಹಾಕ್ತಾನ ನಮಗೆ? ಹಸಿವೆಗೆ ಅನ್ನ ಹಾಕ್ತಾ ಇದ್ದಾರೆ. ಇದು ಸಂವಿಧಾನದಲ್ಲೇ ಇದೆ. ಕರುಣೆ, ಪ್ರೀತಿ, ಮಾನವೀಯತೆ ತೋರಿಸ್ಬೇಕು ಅಂತ ಸಂವಿಧಾನದಲ್ಲೇ ಇದೆ. ಅದನ್ನ ಮಾಡಿ. ಬಸ್ ಮೇಲೆ ಬರೆದಿದ್ದಾರೆ ಪ್ರಾಣಿಗಳಿಗೆ ದಯೆ ತೋರಿಸಿ ಅಂತ. ಅಟ್ಲೀಸ್ಟ್ ಕಣ್ಣಲ್ಲಿ ರೈಟಿಂಗಲ್ಲಿ ಅಕ್ಷರದಲ್ಲಾದರೂ ಕಾಣಿಸುತ್ತೆ. ಅದನ್ನು ಮಾಡಿ. ಯಾವತ್ತೂ ನಿಲ್ಲಿಸ್ಬೇಡಿ. ಯಾವನೋ ಬೋಳಿ ಮಗ ಕೂತ್ಕೊಂಡು ಹುಚ್ಚೊಯ್ಯಕ್ಕೆ ಜಡ್ಜ್ಮೆಂಟ್ ಮಾಡಿಬಿಟ್ಟು ಹುಚ್ಚೊಯ್ಯಕ್ಕೆ ಹೋಗೋದು, ಕಾರಲ್ಲಿ ಹೋಗಿ ಸೇರ್ಕೊಳೋದು, 2 ಕಡೆನೇ ಎದ್ದೋಗೋಕ್ಕೆ ಅವನ ಕಾಲು ಉಪಯೋಗಿಸ್ತಾನೆ. ಅಂಥ ಬೋಳಿ ಮಗನಿಗೆ ಏನು ಗೊತ್ತು ಹಸಿವೆ ಅಂದರೆ? ಬೀದಿಯಲ್ಲಿರೋ ನಾಯಿಗಳು ಎಷ್ಟು ಹಸ್ಕೊಂಡಿರ್ತವೆ, ಎಷ್ಟು ನೋವು ತಿಂತವೆ, ಒಂದೊಂದು ದಿನ ಒಂದೊಂದು ನಿಮಿಷ ಅವುಗಳು ಎಷ್ಟು ಭಯದಿಂದ ಕಳೀತಾ ಇದ್ದಾವೆ. ಅವ್ರಿಗೇನು ಗೊತ್ತಿರುತ್ತೆ ಇದೆಲ್ಲ? ಬಂದು ಬೀದಿ ಮೇಲೆ ಓಡಾಡಿಕೊಂಡು ಯಾವ ನಾಯಿಯ ಪರಿಸ್ಥಿತಿ ಏನಿದೆ, ಮನುಷ್ಯನ ಪರಿಸ್ಥಿತಿ ಏನಿದೆ ತಿಳ್ಕೊಂಡು ಜಡ್ಜ್ಮೆಂಟ್ ಮಾಡಬೇಕು. ಆವಾಗ ನಾನು ಸೆಲ್ಯೂಟ್ ಹೊಡಿತೀನಿ. ನಾನು ನೀನು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಮಾಡಿರೋದು, ನಾನು ತೀರ್ಪು ಕೊಡೋದಕ್ಕೆ ಯೋಗ್ಯತೆನೇ ಇಲ್ದಿರೋ ಮೆಂಟಲಿ ಪ್ರಾಬ್ಲಮ್ ಇರೋಂಥ ಸೈಕೋ ನನ್ನ ಮಗ ನೀನು, ಡಾಗೇಟರ್ ನೀನು ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡ್ಬಿಟ್ಟು ತೀರ್ಪು ಮಾಡಿಬಿಟ್ರೆ ಉಚ್ಚಯಕ್ಕೆ ಸೀಟಿಂದ ಎದ್ದೋಗ್ತೀಯ, ಕಾರ್ಗೆ ಹೋಗ್ತೀಯ, ಅಷ್ಟೇ ನಿನ್ನ ಕೈಲಿ ಸಾಧ್ಯ. ಅಲ್ಲಿ ಬೇರೆ ಏನೋ ಶಾಡ ತರೆಯೋಕ್ಕಾಗಲ್ಲ. ನೀನು ಬೋಳಿ ಮಗನೇ, ನೀನು ಜಡ್ಜ್ಮೆಂಟ್ ಮಾಡಿಬಿಟ್ಟಿದ್ಯಾ ಅಂತ ತಿಳ್ಕೊಂಡು ನಮ್ಮ ಅನ್ನದಾನ ಮಾಡೋಂಥ ಪ್ರಾಣಿ ಪ್ರಿಯರೆಲ್ಲ ನನಗೆ ಫೋನ್ ಮಾಡ್ತಾರೆ. ಅಯ್ಯೋ ಮೇಡಮ್, ನನಗೆ ಭಯ ಆಗ್ಬಿಟ್ಟಿದೆ, ನಾನು ನಾಯಿಗೆ ಹೆಂಗೆ ಊಟ ಹಾಕ್ಲಿ, ನನ್ನ ಮೇಲೆ ಬರ್ತಾರೆ ಜಗಳಕ್ಕೆ. ಸಹೋದರರೇ, ಸಹೋದರಿಯರೇ, ನಾನು ಹೇಳೋದು ಒಂದೇ, 112 ಕಾಲ್ ಮಾಡಿ. ಪೊಲೀಸವ್ರನ್ನ ಶಾಡ ತರೇಕ ಇದ್ದಾರೆ ಸ್ಟೇಷನಲ್ಲಿ.
ಪೊಲೀಸ್ ಅವ್ರನ್ನ ಶಾಟ ತರೀತಾರ ಬ್ಲೇಡ್ ಎತ್ಕೊಂಡು. ಈ ಕೆಲ್ಸಕ್ಕೆ ಅವ್ರಿಗೆ ಸಂಬಳ ಕೊಡೋದು, ಪೊಲೀಸ್ ಅವ್ರಿಗೆ ಈ ಕೆಲ್ಸಕ್ಕೆ ಸಂಬಳ ಕೊಡೋದು. ಅವ್ರಿಗೆ ಸ್ಟೇಷನಲ್ಲಿ ಕೂತ್ಕೊಂಡು ಸಂಬಳ ತಗೊಂಡು ಮನೆಗೆ ಹೋಗೋದಕ್ಕೆ ಅವ್ರಿಗೆ ಸಂಬಳ ಕೊಡೋದು. ಪೊಲೀಸ್ ಅವ್ರಿಗೆ ಫೋನ್ ಮಾಡಿ 112 ಫೋನ್ ಮಾಡಿ ಬರ್ತಾರೆ ಸ್ಥಳದಲ್ಲಿ. ಮಾನಸಿಕವಾಗಿ ದೈಹಿಕವಾಗಿ ಯಾರಾದರೂ ಪ್ರಾಣಿ ಪ್ರಿಯರು ಬೀದಿ ನಾಯಿಗೆ ಊಟ ಹಾಕೋರಿಗೆ ತೊಂದರೆ ಕೊಟ್ರೆ ನನಗೆ ಕಾಲ್ ಮಾಡಿ, ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ. ಎಲ್ಲೂ ಸಂವಿಧಾನದಲ್ಲಿ ಹೇಳಲಿಲ್ಲ ಊಟ ಹಾಕ್ಬಾರ್ದು ಅಂತ ಹೇಳಲಿಲ್ಲ. ಇವರು 100 ತಲೆ ಮೇಲೆ ನಮ್ಮ ತಲೆ ಮೇಲೆ ಒರೆಸಿದ್ರು ಹುಟ್ಟಿಸಿರೋ ಮಕ್ಕಳೇ ನಾಳೆ ಕೊಲೆಗಾರರಾಗ್ತಾರೆ, ಅಥವಾ ದೇಶದ್ರೋಹಿ ಆಗ್ತಾರ, ಅಥವಾ ಒಳ್ಳೆಯವ್ರಾಗ್ತಾರ, ದೇಶ ಪ್ರೇಮಿ ಆಗ್ತಾರ. ಅವರು ಆರೋಗ್ಯವಾಗಿ ಅವ್ರು ಇರ್ತಾರ ಇಲ್ವಾ ಅಂತಾನೆ ತಾಯಿಗೆ ಗೊತ್ತಿಲ್ಲ. ಹೆಂಗೆ ನಾವು ಜಜ್ಮೆಂಟ್ ತಗೊಳಕ್ಕಾಗುತ್ತೆ? ಬೀದಿ ನಾಯಿ ಕಚ್ಚಿದ್ರೆ ನಾವೇ ಹೊಣೆ ಅಂತ ಹೇಳ್ಬಿಟ್ಟು ಹೆಂಗೆ ತಗೊಳಕ್ಕಾಗುತ್ತೆ? ತಲೆ ಇದೆಯಾ? ಜಡ್ಜ್ಮೆಂಟ್ ಮಾಡೋವಾಗ ತಲೆ ಇದೆಯಾ? ತಲೆ ಒಳಗಡೆ ಏಲಿದ್ಯಾ? ತಲೆ ಒಳಗಡೆ ಏಲೇನಾದ್ರು ತುಂಬ್ಕೊಂಡಿದ್ದೀರಾ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಎಷ್ಟು ಪ್ರಾಣಿಗಳು ಇಷ್ಟು ದೌರ್ಜನ್ಯ ಅನುಭವಿಸ್ತಿದ್ದೇವೆ. ಮೊನ್ನೆ ನೈಟು JP ನಗರದಲ್ಲಿ 20 ದಿನದ ಮರಿ, ನಾನು ಫೇಸ್ಬುಕ್ ಅಲ್ಲಿ ನನ್ನ ವಿಡಿಯೋಸ್ ಹಾಕಿದ್ದೀನಿ ನೋಡಿ. 20 ದಿನದ ಮರಿ ಬಾಯಿಗೆ ಜಿಪ್ಪು ತೆಗ್ಬಿಟ್ಟು ಸುಳೆ ಮಗ ತುಣ್ಣೆ ಇಟ್ಬಿಟ್ಟು ಆ ನಾಯಿಗೆ ರೇಪ್ ಮಾಡ್ತಾನಲ್ಲ, ಅವಾಗೆಲ್ರಿ ಹೋಗಿತ್ತು ನಿಮ್ಮ ಕಾನೂನಲ್ಲಿ ಇದೆಯಾ ರೇಪ್ ಮಾಡಕ್ಕೆ? ನಾಯಿನ ಮನುಷ್ಯನ ರೇಪ್ ಮಾಡ್ತಾರೆ. ಕಾಮ ಜಾಸ್ತಿ ಆಗಿ ಅವುಗಳು ಪರಿಸ್ಥಿತಿಗೆ ಹೊಂದಿಕೊಂಡು ಇಷ್ಟೆಲ್ಲ ಕೆಟ್ಟದಾಗಿ ಬದುಕ್ತಾ ಇದ್ದಾನೆ ಮನುಷ್ಯ. ಪ್ರಾಣಿಗಳೇನ್ ಮಾಡಿದಾವೆ? ಪ್ರಾಣಿ ಬಾಯಿಗೆ ಗಂಡಸಾಗ್ಬಿಟ್ಟು ಒಬ್ಬ ನೇಪಾಳಿಯವನು ಕಿರಣ್ ಅನ್ನೋನು ಇದನ್ನ FIR ಮಾಡಿದ್ದಾರೆ. ಮಂಜರಿನು ಅನಿರುದ್ದು ನೆನ್ನೆನೂ ನನಗೆ ಕರೆ ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಈ ಸೂಳೆ ಮಗನ ಇನ್ನೂ ಪೊಲೀಸರು ಹಿಡ್ದಿಲ್ಲ ಅಂತ. ಎಲ್ಲೋಗಿದೆ ನಿಮ್ಮ ಕಾನೂನು? ಯಾಕೆ ಅವನ್ನ ಇಲ್ಲ? ಆ ಕಾಮುಕನ್ನ ಯಾಕೆ ಹಿಡ್ದಿಲ್ಲ? ಒಂದು ಮೂಕ ಪ್ರಾಣಿ 20 ದಿನದ ಮರಿ ಬೀದಿ ಮೇಲೆ ಓಡಾಡಕ್ಕೆ ಅದಕ್ಕೆ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲ. ಆ ಮೂಕ ಪ್ರಾಣಿನ ಆ ಬಾಯಿ ಇಲ್ದಿರ ಜೀವನ ರೇಪ್ ಮಾಡಿ ಗೋಡೆಗೆ ಹೊಡೆದು ಸಾಯಿಸ್ತಾನೆ ಪುಟಾಣಿ ಮರಿನ. ಆ ಮರಿ ಬದುಕಿದೆ. ಕೊನೆಯಲ್ಲಿ ತಲೆಗೆ ಏಟ್ಪೆಲ್ಲ ಬಿದ್ದು ರಕ್ತ ಸುರಿಯೋವಾಗನು ತಿರ್ಗಾ ಕೈಲಿ ತಗೊಂಡ್ಬಿಟ್ಟು ಮತ್ತೆ ಗೋಡೆಗೆ ಹೊಡಿತಾನೆ. ಎಲ್ಲೋಗಿತ್ತು ನಿಮ್ ಕಾನೂನು? ಎಲ್ರಿ ಹೋಗಿದ್ದೀರಾ ನೀವು? ಕಾನೂನಲ್ಲಿ ಕೆಲಸ ಮಾಡೋರು, ಜಡ್ಜ್ಗಳು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಲಾಯರ್ಗಳು ಎಲ್ಲೋಗಿದ್ದೀರಾ? ಮನುಷ್ಯನಿಗೆ ಮಾತ್ರ ಕಚ್ಚುತ್ತೆ ಅಂತ ಹೇಳ್ತೀರಲ್ಲ, ನೀವು ಊಟ ಹಾಕಿ. ನಾನು ಇವತ್ತು 300 ನಾಯಿಗೆ ಊಟ ಹಾಕ್ತೀನಿ. ನಾನು ನನ್ನ ಮಗ 3 ಬಕೆಟ್ ಊಟ ಹಾಕ್ತೀವಿ. ಇವತ್ತವರೆಗೂ ನಮ್ಗೆ ಯಾಕೆ ಕಚ್ಚಿಲ್ಲ? ಯಾವ ಪ್ಲಾಸ್ಟಿಕ್ ಸರ್ಜರಿನೂ ಆಗಿಲ್ಲ, ಏನೂ ಆಗಿಲ್ಲ. ನನಗೆ ಯಾಕೆ ನಾಯಿ ಕಚ್ಚಿಲ್ಲ? ಒಂದೇ ಒಂದು ಮಾರ್ಕ್ ಇಲ್ಲ. ನನಗೆ ಯಾಕೆ ನಾಯಿ ಕಚ್ಚಿಲ್ಲ? ಅನ್ನ ಹಾಕೋರ್ಗೆ ದೇವರ ಅನುಗ್ರಹ ಇರುತ್ತೆ. ಅನ್ನ ಹಾಕೋದನ್ನ ತಪ್ಸಿದ್ರೆ ನಿಮ್ಮ ಹೊಟ್ಟೆಗೆ ಅನ್ನ ಹೋಗೋದನ್ನ ದೇವ್ರು ತಪ್ಸ್ಬಿಡ್ತಾನೆ. ಅನ್ನ ತಿಂದಿರಂಗಾಗ್ಬಿಡ್ತೀರಾ, ಜ್ವರ ಬಂದ್ಬಿಡುತ್ತೆ, ನಿಮ್ಮ ಕಿಡ್ನಿ ಲಿವರ್ ವರ್ಕ್ ಆಗಲ್ಲ, ಕುಷ್ಠ ರೋಗ ಬಂದು ಸಾಯ್ತೀರಾ. ಹಸಿವೆಯಿಂದ ನರಳಾಡೋರ್ಗೆ ಅನ್ನ ಕೊಡಬೇಕು. ಅದು ಮಾನವೀಯತೆ, ಮನುಷ್ಯತ್ವ. ಎಲ್ಲೂ ಹೋಯ್ತು ಮನುಷ್ಯತ್ವ, ಎಲ್ಲೋಯ್ತು ಮಾನವೀಯತೆ? ಸುಪ್ರೀಂ ಕೋರ್ಟಲ್ಲಿ ಏನೋ ಹೇಳ್ಬಿಟ್ಟಿದ್ದಾನೆ ಅನ್ಬಿಟ್ಟು ಇನ್ಮೇಲೆ ಬೀದಿ ನಾಯಿಗೆ ಊಟ ಹಾಕೋರೆ ಹೊಣೆ. ಈ ಶಾಡ ತರಕ್ಕೆ ನ್ಯೂಸ್ ಚಾನಲ್ ಅವರು ಈ ಬೋಳಿ ಮಕ್ಕಳನ್ನ ನಾವು ನೋಡಕ್ಕೆ ನಾನು 350 ರೂಪಾಯಿ ಚಾರ್ಜ್ ಮಾಡಬೇಕು, ರೀಚಾರ್ಜ್ ತಿಂಗಳು. ಈ ಕಿತ್ತೋಗಿರೋ ಸೂಳೆ ಮಕ್ಕಳು ಮಿಂಡ್ರುಗುಡ್ದವ್ರು ಒಳ್ಳೆಯವರು. ಕರೆಕ್ಟು ದರ್ಶನ್ ಹೇಳಿರೋದು. ನಿಮ್ಮ ಮೀಡಿಯಾ ನಾನು ಶಾಟದ ಸಾಮಾನ. ದರ್ಶನ್ ಹೇಳಿರೋದು ಕರೆಕ್ಟೇ. ನೋಡು, ಒಂದು ದರ್ಶನ್ ಒಂದು ಫಿಲ್ಮ್ ಆಕ್ಟ್ರು ಒಂದು ಹೆಣ್ಣಿನ್ಗೆ ದೌರ್ಜನ್ಯ ಮಾಡಿದ್ಕೆ ಮರ್ಡ್ರೆ ಮಾಡ್ದ, ಅದೇ ಕರೆಕ್ಟು. ಒಬ್ಬೊಬ್ಬನ ಅಲ್ಲಲ್ಲೇ ರುಂಡ ಚೆಂಡಾಡ್ಬೇಕು, ಅದೇ ಕರೆಕ್ಟು. ಅವನು ಎಷ್ಟು ದುರಂಕಾರ ಇದ್ರೆ ಈ ರೀತಿ ಎಲ್ಲ ಮಾಡ್ತಾನೆ. ಈಗ ನಾಯಿಗೆ ಹಿಂಗ್ ಮಾಡಿದಾನಲ್ಲ, ಏನ್ ಮಾಡ್ಬೇಕು? ಅವನಿಗೆ ಹಂಗೆ ಮಾಡ್ಬೇಕು.
ಅವನಿಗೆ ಹಂಗೆ ಮಾಡಬೇಕು. ಅವನಿಗೆ ಬಾಯಿಗೆ ಜಿಪ್ ತೆಗ್ದು ಅವನ್ ತುಣ್ಣೆ ಬಾಯಿಗೆ ಇಕ್ಸಿ ಆ ನಾಯಿನ ಹೆಂಗ್ ರೇಪ್ ಮಾಡ್ದ ಅವನಿಗೆ ಹಂಗೆ ಮಾಡಬೇಕು. ಹೌದಾ ಇಲ್ವಾ ಸ್ನೇಹಿತರೆ? ಆ ನಾಯಿ ಏನ್ ಪಾಪ ಮಾಡಿತ್ತು? ತಾಯಿ ನಾಯಿ ಮುಂದೆನೆ ಮರಿ ನಾಯಿನ ರೇಪ್ ಮಾಡ್ತಾನಲ್ಲ, ಒಡೆದು ಸಾಯಿಸ್ತಾನಲ್ಲ, ಅದೇ ಶಿಕ್ಷೆ ಅದೇ ರೀತಿಯಾದ ಇವನ್ಗೂ ಆಗಿದ್ರೆ ಗೊತ್ತಾಗುತ್ತಲ್ವಾ ಅವಾಗ? ಪೊಲೀಸ್ ಅವ್ರೇನ್ ಶಾಡ ತರಿತೀರ ಸಂಬಳಗಳು ತಗೊಂಡು ನೀವು ಬೋಳಿ ಮಕ್ಕಳ ಹೊಟ್ಟೆ ಊದಿಸ್ಕೊಂಡು ಕಳ್ಳನ್ ಮಕ್ಕಳು ನೀವು. ತಲೆ ಮೇಲೆ ಒಂದು ಟೋಪಿ ಇಲ್ಲ, ನೆಟ್ಟಿಗೆ ಮೈ ಮೇಲೆ ಯೂನಿಫಾರ್ಮ್ ಇಲ್ಲ, ಒಂದು ಲಕ್ಷಣ ಇಲ್ಲ, ನೀವೆಲ್ಲ ಕಳ್ಳರು ತರ ಇದ್ದೀರಾ ಪೊಲೀಸ್ ಅವರು ನೀವು. ಕಚಡ ನನ್ನ ಮಕ್ಕಳು, ಒಂದು ಕಳ್ಳನ್ನ ಹಿಡಿಯಕ್ಕಾಗಿಲ್ಲ, ಒಬ್ಬ ಕಾಮುಕನ್ನ ಹಿಡಿಯಕ್ಕಾಗಿಲ್ಲ, ಎಂತಾದ್ರಿ ನೀವು ಪೊಲೀಸು? ಇದನ್ನ ಈ ಚಾನಲ್ ಅವರು ಬೇರೆ ಸೂಳೆ ಮಕ್ಕಳು, ತುಂಡೆ ಗುಟ್ಟಿಲ್ಲ ಚಾನಲ್ ಅವರು, ಎಲ್ಲ ಚಾನಲ್ ಅವ್ರು ಸೂಳೆ ಮಕ್ಕಳ್ರ. ನಿಮ್ಗೆ 500 ರೂಪಾಯಿ ಕೊಟ್ರೆ ನೀನ್ ಹೆಂಡ್ತಿದ್ದು ಬಟ್ಟೆ ಬಿಚ್ಚಿರೋದ್ ತೋರಿಸ್ತೀರಾ, ಇನ್ನ 500 ರೂಪಾಯಿ ಕೊಟ್ರೆ ನಿಮ್ ಮಕ್ಕಳದ್ದು ಬಟ್ಟೆ ಬಿಚ್ಚಿರೋದ್ ತೋರಿಸ್ತೀರಾ? ಸೂಳೆ ಮಕ್ಕಳ್ರ ನೀವು, ಬೋಳಿ ಮಕ್ಕಳ್ರ. ಧರ್ಮ, ಮಾನವೀಯತೆ, ನ್ಯಾಯ ಎಲ್ಲಿದೆ ನಿಮ್ಗೆ? ಬಾಯಿಗೆ ಬಂದಿದ್ ಬೊಗಳ್ತೀರಾ ಕಚ್ಚಡ ನನ್ನ ಮಕ್ಕಳ್ರ ಚಾನಲ್ ಅವರು ನೀವು. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅನ್ನ ತಾನೇ ತಿಂತೀರಾ? ಏಲ್ ಮಿಕ್ಸ್ ಮಾಡ್ಕೊಂಡೆ ನನ್ನ ಅನ್ನ ತಿಂತೀರಾ ನೀವು ಅಲ್ವಾ? ಅನ್ನಕ್ಕೆ ಸಾರ್ ತಾನೇ ಮಿಕ್ಸ್ ಮಾಡ್ಕೊಂಡ್ ತಿಂತೀರಾ? ಅನ್ನಕ್ಕೇನಾದ್ರೂ ಏಲ್ ಮಿಕ್ಸ್ ಮಾಡ್ಕೊಂಡ್ ತಿಂತೀರಾ? ಸುಳೆ ಮಕ್ಕಳ್ರ ನೀವು ಮಾತ್ರ ಅನ್ನ ತಿನ್ಬೇಕು, ಪ್ರಾಣಿಗಳು ಅನ್ನ ತಿನ್ಬಾರ್ದಾ? ಪ್ರಾಣಿಗಳು ಕಚ್ಬಿಡುತ್ತೆ ಅಂದ್ರೆ ನೀನ್ ಹೋಗಿ ನೋಡಿದ್ದ ಬೋಳಿ ಮಗನೆ? ಕರೆಕ್ಟಾಗಿ ನೀನ್ ನೋಡಿದ್ದ ನಾಯಿ ಕಚ್ಚಿದೆ ಅಂತ ಪಕ್ಕಾ ಗೊತ್ತಾ ನಿಂಗೆ? ಹೊಟ್ಟೆ ತುಂಬಾ ನೀನ್ ಊಟ ಹಾಕಿ ಅದಕ್ಕೆ ನೀರು ಕೊಟ್ಟು ಮಲಗಕ್ ವ್ಯವಸ್ಥೆ ಮಾಡಿಕೊಟ್ಟು ಪ್ರಾಣಿಗೆ ಯಾರು ತೊಂದರೆ ಕೊಡ್ದಿರಾ, ನಾಯಿ ಮುಂದೆ ರೈಡ್ ಮಾಡ್ಕೊಂಡು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ದಿರಾ, ಏನು ತೊಂದರೆ ಕೊಡ್ದಿರಾ ಇದ್ದೂನು ನಾಯಿ ಕಚ್ಚಿದ್ಯಾ? ಇದೇ ಕೆಲಸ ನಿನಗ್ ಮಾಡ್ರೆ ನೀನ್ ಬಿಡ್ತೀಯಾ ಬೋಳಿ ಮಗನೆ? ನ್ಯೂಸ್ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಇದೇ ಕೆಲಸ ನೀವು ಮಾಡಿದ್ರೆ ಬಿಡ್ತೀರಾ? ನಿಮ್ ಮುಂದೆನೆ ನಾನೇ ಡ್ರೈವಿಂಗ್ ಎಕ್ಸಲೇಟರ್ ಇಟ್ಕೊಂಡು ರೈಟ್ ಆಗಿ ಹೋದ್ರೆ ಬಿಡ್ತೀರಾ? ಒಬ್ಬ ವೀಲಿಂಗ್ ಮಾಡ್ತಾ ಇರ್ತಾನೆ, ಅವನ್ನ ಬಿಡ್ತೀರಾ ನೀವು? ನಿಮ್ಗೆ ತಾಕತ್ತಿದ್ಯಾ ನಿಲ್ಸಕ್ಕೆ ವೀಲಿಂಗ್ ನ? ರೇಪ್ ನ ನಿಲ್ಸಕ್ಕೆ ನಿಮ್ಗೆ ತಾಕತ್ತಿದ್ಯಾ ಚಾನಲ್ ಅವ್ರಿಗೆ? ಅತ್ಯಾಚಾರ ನಿಲ್ಸಕ್ಕೆ ನಿಮ್ಗೆ ತಾಕತ್ತಿದ್ಯಾ ಚಾನಲ್ ಅವ್ರಿಗೆ? ತಾಕತ್ತಿದ್ಯಾ? ಅದಾಗಲ್ಲ. ಒಂದು FIR ಆಗಿರೋ ಆರೋಪಿನ ಹುಡ್ಕೊಡೋಷ್ಟು ತಾಕತ್ತಿದ್ಯಾ ಚಾನಲ್ ಅವ್ರಿಗೆ? ಅದಾಗಲ್ಲ. ನಾಯಿ ಏತ್ಬಿಡ್ತು, ನಾಯಿ ಕಚ್ಬಿಡ್ತು. ಲೇ ಬೋಳಿ ಮಕ್ಕಳ್ರ, ನಾಯಿ ಕಚ್ಚುತ್ತೆ ಕಣೋ. ನಾಯಿ ಕಚ್ಚೋದಿಕ್ಕೇನೆ ಅದನ್ನ ನಾಯಿ ಅಂತ ಹೇಳೋದು. ನೀವ್ಯಾಕೆ ಕಚ್ತಾ ಇದ್ದೀರಾ ಚಾನಲ್ ಅಲ್ಲಿ ಕುತ್ಕೊಂಡು? ಬೋಳಿ ಮಕ್ಕಳ, ನಾಯಿ ಕಚ್ಚುತ್ತವೆ, ಹಸು ಹಾಯ್ತವೆ, ಹಾವು ವಿಷ ಕಾರ್ತವೆ. ಅವವು ಗುಣಗಳು ಪ್ರಾಣಿಗಳಿಗೆ ಅದೇ ಆದ ಗುಣಗಳು ಹುಟ್ಟಿರ್ತವೆ, ಜನ್ಮ ಪಡೆದಿರ್ತವೆ, ಅದೇ ಮಾಡೋದು. ಅದ್ರಲ್ಲೂ ಒಳ್ಳೆತನಕ್ಕೆ ಪ್ರಾಣಿಗಳು, ನಾಯಿಗಳು ಗೌರವ ಕೊಡ್ತವೆ. ಅನ್ನಕ್ಕವ್ರಿಗೆ ಯಾಕೆ ಕಚ್ಚಲ್ಲ? ಅದಕ್ಕೆ ಸೆನ್ಸ್ ಇದೆ, 5 ಸೆನ್ಸ್ ಇದೆ ಅವಕ್ಕೂ, ತಲೆ ಇದೆ ಅವಕ್ಕೂ. ಯಾರನ್ನ ಕಚ್ಚಬೇಕು, ಯಾರನ್ನ ಕಚ್ಚಬಾರ್ದು ಅವಕ್ಕೂ ಗೊತ್ತು. ಒಂದು ಅನಾಹುತ ನಡೀತಿದೆ ಅಂದ್ರೆ ಪ್ರಾಣಿಗಳು ಎಷ್ಟು ಸ್ಪಂದಿಸ್ತವೆ. ನಮ್ಮ ತಾಯಿ ಅನ್ನ ಹಾಕಕ್ ಬಂದಿದ್ದಾಳೆ ಅಂದ್ರೆ ಆ ಟೈಮ್ ಕರೆಕ್ಟಾಗಿ ಕಾಯ್ತಾ ಇರ್ತವೆ ಅವು. ನಮಗೆ ಟೈಮ್ ನೋಡಿದ್ರೆ ಮಾತ್ರ ಅದು ಇಷ್ಟು ಗಂಟೆ ಆಗಿದೆ ಅಂತ ಗೊತ್ತಾಗುತ್ತೆ. ಪ್ರಾಣಿಗಳಿಗೆ ವಿತೌಟ್ ಏನು ಇನ್ಫಾರ್ಮೇಶನ್ ಇಲ್ದಿರ ಅಷ್ಟು ಚೆನ್ನಾಗಿ ಬ್ರೈನ್ ವರ್ಕ್ ಆಗುತ್ತೆ. ಟೈಮ್ ಸೆನ್ಸ್ ಅನ್ನೋದು ಪ್ರಾಣಿಗಳಿಗಿದೆ, ಮನುಷ್ಯನಿಗಿಲ್ಲ. ಅದು ಭಗವಂತನ ಸೃಷ್ಟಿ. ಅದಕ್ಕೆ ಅನ್ನ ಹಾಕ್ಬಾರ್ದು. ಅನ್ನ ಹಾಕಿದ್ರೆ ಪ್ರತಿಯೊಂದು ಅವರೇ ಹೊಣೆ. ಯಾರು ಅನ್ನ ಫೀಡ್ ಮಾಡ್ತಾರೋ ಆ ನಾಯಿ ಕಚ್ಚಿದ್ರೆ ಅವರೇ ಹೊಣೆ. ಅವ್ರಿಗೆ ಬೇಕಾದಂತ ಮೆಡಿಸಿನ್ ವ್ಯವಸ್ಥೆ ಎಲ್ಲ ಇವರೇ ಮಾಡ್ಬೇಕಂದ್ರೆ ನೀವೇನ್ ಶಾಡ ತಾರೀಕಿದ್ದೀರಾ ಕಾನೂನಲ್ಲಿ? ನೀವೇನ್ ಶಾಡ ತಾರೀಕಿದ್ದೀರಾ ಕಾನೂನಲ್ಲಿ? ಬೊಚ್ಚ ಬಡ್ಸಕ್ಕಿದ್ದೀರಾ ಕಾನೂನಲ್ಲಿ? ನೀವು ಶೆಲ್ಟರ್ಗೆ ಎತ್ತಾಕಿ ಶೆಲ್ಟರ್ಗೆ ಎಲ್ರಿ ಮಾಡಿದ್ದೀರಾ ಶೆಲ್ಟ್ರು? ನಮಗೂ ಬೇಕಿದೆ ಶೆಲ್ಟ್ರು. ನಮ್ಮ ಮಕ್ಕಳು ಕುಣಿಸ್ಬೇಕು, ನಾವು ಡೈಲಿ ಅಲ್ಲಿ ಹೋಗ್ಬೇಕು, ನೋಡ್ಕೊಬೇಕು, ಊಟ ಹಾಕ್ಬೇಕು ಅಂತ. ಬನ್ನೇರ್ಘಟ್ಟ ಝೂ ಅಂತ ಶೆಲ್ಟರ್ ಮಾಡಿ ಎಷ್ಟೆಲ್ಲ ಅನಾಥ ಪ್ರಾಣಿಗಳು, ಎಷ್ಟೆಲ್ಲ ಕವರು, ಕಸ, ಪ್ಲಾಸ್ಟಿಕ್ ಸಾಮಾನೆಲ್ಲ ತಿಂದು ಎಷ್ಟೆಲ್ಲ ಪ್ರಾಣಿ ಬಿಟ್ಟಿದ್ದಾವೆ ಪ್ರಾಣಿಗಳು. ಶೆಲ್ಟರ್ಗೆ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಕ್ರೂರ ಪ್ರಾಣಿಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ರಿ. ಇದು ಸಾಕು ಪ್ರಾಣಿ, ನಾಯಿ, ಬೆಕ್ಕು ಇವುಗಳನ್ನು ಇರಬಾರ್ದು ಅಂದ್ರೆ ನೀವೇನ್ ಶಾಡ ತಾರೀಕಿದ್ದೀರಾ ಕಾನೂನು ಸಲಹೆ ಮಾಡಿಕೊಂಡು ನೀವು ಹೋರಾಟ ಮಾಡೋದು? ಏನ್ ನೀವು ನ್ಯಾಯ ಸಮ್ಮತಿ ಮಾಡ್ತಾ ಇರೋದು? ಸರಿ ಸಮವಾದ ನ್ಯಾಯ ಕೊಡೋಕೆ, ತೀರ್ಪು ಕೊಡೋಕೆ ಆಗಲ್ಲ ಅಂದಮೇಲೆ ನೀವು ಆ ಸೀಟಲ್ಲಿ ಇರೋದಕ್ಕೆ ನಾಲಾಯಕ್ಕು.
ಸೀಟಿಂದ ಇಳೀರಿ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮ ಜನ್ಮಕ್ಕಷ್ಟು. ಪ್ರತಿಯೊಬ್ರು ರಾಷ್ಟ್ರಪತಿಗೆ ಲೆಟ್ರ್ ಬರೀರಿ. ಈ ಜಡ್ಜ್ಮೆಂಟ್ ಮಾಡಿರೋ ಬೋಳಿ ಮಗ ತಲೆ ಸರಿ ಇಲ್ದಿರ ಮಾಡ್ತಾವನೆ, ಇವನ್ನ ಚೇಂಜ್ ಮಾಡ್ಬೇಕನ್ಬಿಟ್ಟು ಪ್ರತಿಯೊಬ್ರು ರಾಷ್ಟ್ರಪತಿಗೆ ಲೆಟ್ರ್ ಬರೀರಿ. ತಪ್ಪು ಮಾಡಿದ್ರೆ ನಾನ್ ಮಾಡಿದ್ರು ತಪ್ಪು ತಪ್ಪೆ, ನಮ್ಮ ಅಪ್ಪ ಮಾಡಿದ್ರು ತಪ್ಪು ತಪ್ಪೆ, ನನ್ನ ಮಕ್ಕಳು ಮಾಡಿದ್ರು ತಪ್ಪು ತಪ್ಪೆ. ನೀವು ಜಡ್ಜ್ಮೆಂಟ್ ಅಲ್ಲಿ ಕುತ್ಕೊಂಡು ತಪ್ಪು ತೀರ್ಪು ಕೊಟ್ಬಿಟ್ಟು ಯಂಗ್ಸ್ರುಗಳು, ಡಾಗ್ ಹೇಟರ್ಸು, ಪ್ರಾಣಿ ಪ್ರಿಯರು ಇಬ್ರು ಕುಸ್ತಿ ಆಡ್ರಿ, ಚೆನ್ನಾಗಿ ಜಗಳ ಮಾಡ್ಕೊಳ್ಳಿ, ಅಫೆನ್ಸ್ ಮಾಡಿ ಅಂತ ನೀನು ಇಂಡೈರೆಕ್ಟ್ ಆಗಿ ಜನಗಳಿಗೆ ಹುರಿ ದುಂಬಿಸ್ತಾ ಇದ್ಯಾ. ನೀನು ಜಡ್ಜ್ ಆಗ್ಬಿಟ್ಟು ನೀನು ತಪ್ಪು ಜಡ್ಜ್ಮೆಂಟ್ ಕೊಟ್ಕೊಂಡು ತಪ್ಪು ಜನಗಳಿಗೆ ಸ್ಪ್ರೆಡ್ ಮಾಡ್ಕೊಂಡು ಎಷ್ಟೆಷ್ಟು ಅನ್ಯಾಯ ಮಾಡಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ಯಾ. ಎಷ್ಟು ಪ್ರಾಣಿಗಳು ಸಾಯ್ತಾ ಇದಾವೆ. ನಿನ್ನೆ 500 ನಾಯಿ ತೆಲಂಗಾಣದಲ್ಲಿ ವಿಷ ಹಾಕಿ ಸಾಯಿಸಿದ್ದಾರೆ 6 ಜನ. ಮೊನ್ನೆ 300 ನಾಯಿಗೆನೆ 2 ಸಾಯಿಸಿದ್ದಾರೆ ತೆಲಂಗಾಣದಲ್ಲಿ. ಇದಕ್ಕೆಲ್ಲ ಜವಾಬ್ದಾರಿ ನೀನೇ. ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡು ನೀನ್ ಮಾಡ್ತಾ ಇರೋಂಥ ತಪ್ಪು, ಇಲ್ಲೆಷ್ಟು ಜೀವ ಹೋಗಿದೆ, ನೀನ್ ವಂಶ ನಿರ್ವಂಶ ಆಗೇ ಆಗುತ್ತೆ. ಒಂದು ನಾಣ್ಯದ 2 ಮುಖ, ಎಷ್ಟು ಸತ್ಯನೋ ಅಷ್ಟೇ. ಈ ಪ್ರಾಣಿಗಳೆಲ್ಲ ಸಾಯಕ್ಕೆ ನೀನೇ ಕಾರಣ. ಜಡ್ಜ್ಮೆಂಟ್ ಮಾಡಿರೋನು ನೀನೇ ಕಾರಣ. ನೀನೇ ಇದ್ರದ್ದು ಪ್ರತಿಫಲ. ನೀನ್ ವಂಶ ನಿರ್ವಂಶ ಆಗುತ್ತೆ, ಅನ್ಭವಿಸೋದು ನೀನೇ. ಎಲ್ಲೂ ಹೋಗಲ್ಲ. ನೀನ್ ವಂಶ ನಿರ್ವಂಶ ಆಗೇ ಆಗುತ್ತೆ. ಇದಕ್ಕೆ ಪ್ರತಿಫಲ ನೀನು ಸುಂಕ ಕಟ್ಲೇಬೇಕು. ಕಚ್ಚಡ ನನ್ನ ಮಕ್ಕಳು ತಲೆ ಸರಿ ಇಲ್ದಿರ ನೀವು ಇಷ್ಟ ಬಂದಂಗೆಲ್ಲ ಮಾತಾಡ್ತೀರಾ, ಇಷ್ಟ ಬಂದಂಗೆಲ್ಲ ನೀವು ಹೇಳ್ತೀರಾ. ನಾಯಿಗೆ ಊಟ ಹಾಕ್ಬಿಟ್ರೆ, ನಾಯಿ ಕಚ್ಬಿಟ್ರೆ ಅದಕ್ಕೆ ಹೊಣೆ ನಾಯಿಗೆ ಊಟ ಹಾಕೋರೆ ಹೊಣೆನಾ? ಹುಡ್ಸಿದ ಮಕ್ಕಳೇ ಏನಾಗ್ತಾರ ನಾಳೆ ಅಂತ ಎತ್ತು ತಾಯಿಗೆ ಗೊತ್ತಿರಲ್ಲ. ನಾಳೆ ದಿನದ ಭವಿಷ್ಯ ತಾಯಿ ಕೈಯಲ್ಲಿ ಇದ್ದಿದ್ರೆ, ಅವಳಿಗೆ ತಿಳುವಳಿಕೆ ಇದ್ದಿದ್ರೆ, ಆ ಮಗುನ ಹಾಸ್ಪಿಟ್ಲಲ್ಲಿ ಜನ್ಮ ಕೊಟ್ಟಿದ್ದ ಜಾಗದಲ್ಲೇ ಕತ್ತಿಸ್ಕಿ ಸಾಯಿಸ್ತಾಳೆ ತಾಯಿ ಆದವಳು. ತನ್ನ ಮಗು, ತನ್ನ ರಕ್ತ, ತನ್ನ ಮಾಂಸ ಹಂಚ್ಕೊಂಡು ಹುಟ್ಟಿರೋ ಮಗುನೇ ನಾಳೆ ಏನಾಗುತ್ತೆ ಅಂತಾನೆ ಯಾರಿಗೂ ಗೊತ್ತಾಗಲ್ಲ, ತಾಯಿಗೆ ಗೊತ್ತಾಗಲ್ಲ. ಹಂಗಿರೋವಾಗ ಬೀದಿ ನಾಯಿಗೆ ಊಟ ಹಾಕಿದ್ರೆ ಹೆಂಗ್ಸ್ರಿಗೆ ಭಯ ಪಡಿಸ್ತೀರಾ? ಕಿತ್ತೂರು ರಾಣಿ ಚೆನ್ನಮ್ಮ ಸೈನ್ಯ ಹಾಕೊಂಡ್ ಬಂದು ಹೆಸರು ಮಾಡಿಲ್ಲ, ಒಂಟಿಯಾಗಿ ಬಂದೆ ಮಹಿಳೆ. ಮದರ್ ತೆರೇಸಾ ಒಂಟಿಯಾಗಿ ಬಂದೆ ಹೆಸರು ಮಾಡಿರೋದು, ಸಾಧನೆ ಮಾಡಿರೋದು. ಒನಕೆ ಓಬವ್ವ ಲಾರಿ ಜನಗಳನ್ನ ಕರ್ಕೊಂಡ್ಬಂದು ಒನಕೆ ಓಬವ್ವ ಅನ್ಸ್ಕೊಂಡ್ಲಿಲ್ಲ, ಸಿಂಗಲ್ ಆಗಿ ಬಂದು ಒಂದು ಒನಕೆ ಓಬವ್ವ ಅನ್ಸ್ಕೊಂಡಿದ್ದು. ಎಷ್ಟೆಷ್ಟು ಮಾಡ್ತೀರಾ ಅನ್ಯಾಯ ಮಾಡಿ, ದೌರ್ಜನ್ಯ ಮಾಡಿ. ಬೀದಿ ನಾಯಿಗಳಿಗೋಸ್ಕರ ಅನ್ನ ಹಾಕೋರು ಈ ಡಾಗ್ ಹೇಟರ್ಸ್ ಜೊತೆ ಎಷ್ಟು ಜಗಳ ಮಾಡಿಕೊಂಡು ದಿನನೂ ಹೋರಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ವಾಗ್ದಾನಗಳು. ಇದಕ್ಕೆ ನಿಮ್ಮ ವಂಶನೇ ಸಫರ್ ಮಾಡುತ್ತೆ. ಎಷ್ಟು ಬೀದಿ ನಾಯಿಗಳು ಕಣ್ಣೀರಾಕಿ ನೋವು ತಿಂದು ಹೊಟ್ಟೆ ನಿಟ್ಟುಸಿರು ಬಿಟ್ಟು ಪ್ರಾಣ ಬಿಡ್ತಾ ಇದಾವು. ಎಷ್ಟು ಕಡೆ ವಿಷ ಹಾಕಿ ಸಾಯಿಸ್ತಾ ಇದಾರೋ ನಾಯಿಗಳಿಗೆ. ಇದಕ್ಕೆಲ್ಲ ಕಾರಣ ನೀವೇ. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನಾನು ಎಕ್ಕಡ ಏನ್ರೋ ಅರೆಸ್ಟ್ ಮಾಡ್ತೀರಾ, ನಾನು ಶಾಟ ಕಿತ್ಕೊಂತೀರನ್ರೋ, ಬಂದ್ರೋ ನಾನು ಶಾಟ ಕಿತ್ಕೊಳ್ರೋ ಸೂಳೆ ಮಕ್ಕಳ್ರ. ಇದಕ್ಕೆ ಚಾನಲ್ ಅವ್ರು ಬೇರೆ ಬೋಳಿ ಮಕ್ಕಳು. ಅದೆಷ್ಟು ಮಿಂಡ್ರು ಕೊಟ್ಟಿದ್ದೀರೋ ನೀವು. ಜಸ್ಟ್ 500 ರೂಪಾಯಿ ಫೋನ್ ಪೇ ಮಾಡ್ರೆ ಬೋಳಿ ಮಕ್ಕಳು, ನೀನ್ ಹೆಂಡ್ತಿದು, ನೀನ್ ಹೆಂಡ್ತಿ ಮೈದು, ನಿನ್ ಮಕ್ಕಳು ಮೈದು, ನಿನ್ ಮಗಳು ಮೈದೆಲ್ಲ ನೀವು ವಿಡಿಯೋ ತೋರಿಸ್ಬಿಡ್ತೀರಾ ಅಂತ ಸೂಳೆ ಮಕ್ಕಳು ಚಾನಲ್ ಅವರು. ನೀವು ಬೋಳಿ ಮಕ್ಕಳ. ತೀರ್ಪು ಕೊಡೋರು ತಲೆ ಸರಿಯಿಲ್ಲ ಅಂದ್ರೆ ಹೊಟ್ಟೆಗೆ ಅನ್ನ ತಿಂತೀರ ತಾನೆ, ಏಲೇನ ತಿಂತೀರಾ ನೀವು? ತಿಳ್ಕೊಂಡು ತಿಳುವಳಿಕೆ ಮಾತಾಡಿ. ಧರ್ಮ ನ್ಯಾಯ ಪ್ರತಿಯೊಂದು ಇರಬೇಕು. ಒಬ್ಬರ ಬಗ್ಗೆ ನೀವು ಮಾತಾಡಕ್ ಮುಂಚೆ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ ಮಾತಾಡಿ. ಒಬ್ಬರ ಬಗ್ಗೆ ನೀವು ಮಾತಾಡ್ಬೇಕಂದ್ರೆ ಪರಿಶೀಲನೆ ಮಾಡಿ ಮಾತಾಡಿ. ಚಾನಲ್ ಅವ್ರಿಗೆ ಬಾಯಿ ಇದೆ, ಮೀಡಿಯಾ ಎಲ್ಲ ಪ್ರಪಂಚ ನೋಡ್ತಾರ ಅನ್ಬಿಟ್ಟು ತಿಕ ಹರ್ಕೊಂಡು ಊರ್ ಬಾಗ್ಲು ಮಾಡ್ಕೊಳೋದಲ್ಲ ಬೋಳಿ ಮಕ್ಳ ಚಾನಲ್ ಅವರು. ನಾನು ಎಕ್ಕಡ ಸಮಾನ, ನಾನು ಶಾಡದ ಸಮಾನ ಚಾನಲ್ ಅವ್ರ ನೀವು ಬೇವಸಿ ಬೋಳಿ ಮಕ್ಳ. ನಿಮ್ಮ ಜಡ್ಜ್ಮೆಂಟ್ ಅದನ್ನ ಕಾಪಿನ ಇಟ್ಕೊಂಡ್ಬಿಟ್ಟು ನಾನು ಶಾಟ ಇಷ್ಟುದ್ದ ನೀವು ಹೇಳೋದು. ಇದನ್ನ ಸಮಾಜದಲ್ಲಿ ಪಬ್ಲಿಕ್ ನೋಡ್ಬಿಟ್ಟು ಅವನೇನು ಯಮಧರ್ಮರಾಯ ಅಲ್ಲ, ಚಾನಲ್ ಅವನು ಯಮಧರ್ಮರಾಯ ಅಲ್ಲ, ಜಡ್ಜ್ಮೆಂಟ್ ಮಾಡಿರೋನೇನು ಯಮಧರ್ಮರಾಯ ಅಲ್ಲ. ಯಮಧರ್ಮರಾಯಂದು ಕೆಲಸ ಇದೆ. ಇವ್ರು ಏನೇನು ಪಾಪದ ಕೂಡ ತುಂಬಿಸ್ಕೊಂತ ಇದ್ದಾರೆ. ನಾಳೆ ಅಯ್ಯಪ್ಪ ಬರ್ತಾನೆ, ಯಮಧರ್ಮರಾಯ ಬರ್ತಾನೆ, ಧರ್ಮರಾಯ ಬರ್ತಾನೆ, ಕೃಷ್ಣ ಬರ್ತಾನೆ,
ಕಲಿಯುಗದಲ್ಲಿ ಅಂತ್ಯಕಾಲದಲ್ಲಿ ಕೃಷ್ಣ ಬಂದೇ ಬರ್ತಾನೆ, ನಿಮಗೆಲ್ಲ ಪಾಠ ಕಲಿಸ್ತಾನೆ. ಇವತ್ತು ನಾಯಿ ಇರಬಾರ್ದು, ಪಾರಿವಾಳ ಇರಬಾರ್ದು, ಕೋತಿಗಳಿರಬಾರ್ದು, ನೀವು ಮಾತ್ರ ಗೂಟ ಹೊಡ್ಕೊಂಡು ಇಲ್ಲೇ ಇರಬೇಕಾ? 10 ವರ್ಷ ಜೀವ. ಅದು ಒಂದು ಮೂಕ ಪ್ರಾಣಿ ಬದುಕೋದು 10 ವರ್ಷ. ಆ ಜೀವ ಇರಬಾರ್ದು ಅಂತೀರಲ್ಲ, 100 ವರ್ಷ ಬದುಕೋರು ನೀವು. ನಿಮಗೆಲ್ಲ ಆಯುಷ್ ಕೊಟ್ಟಿದ್ದೆ ಮೂಕ ಪ್ರಾಣಿಗಳು. ಕಚ್ಚಡ ನನ್ನ ಮಕ್ಕಳ್ರ, ನೀವು ಆಯುಷ್ಗಳು ತಗೊಳೋದಲ್ದಿರಾ, ಜಾಗಗಳು ತಗೊಳೋದಲ್ದಿರಾ, ನೀವು ಮಹಲ್ಗಳು ಕಟ್ಟೋದಲ್ದಿರಾ, ಅವುಗಳಿಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ. ಏನೋ ಇದರಲ್ಲಿ ನಮ್ಮ ಅಕ್ಕ ತಂಗಿಯರು ಏನೋ ಬಂದು ಅನ್ನ ಬೇಯಿಸ್ಕೊಂಬಂದು ಬೀದಿ ಮೇಲೆ ಹಾಕಕ್ ಬಂದ್ರೆ ನೀವೇ ಹೊಣೆ ಅಂತ ಹೇಳ್ತೀರಾ. ಊರ್ಕೆ ಇಸ್ಕೊಂಬಂದ್ಬಿಟ್ಟು ನೀವೇ ಹೊಣೆ ಅಂದ್ರೆ ನೀವೇನ್ ಶಾಡ ತರಕಿದ್ದೀರಾ? ಸಂವಿಧಾನದಲ್ಲಿ ಕಾನೂನಲ್ಲಿ ಏನ್ ಶಾಡ ತರಕಿದ್ದೀರಾ? ನೀವು ತೀರ್ಪು ಕರೆಕ್ಟಾಗಿ ಕೊಡಬೇಕು, ನ್ಯಾಯವಾಗಿ ಕೊಡಬೇಕು, ಬದ್ಧವಾಗಿರ್ಬೇಕು. ಸಂವಿಧಾನದಲ್ಲೇ ಇದೆ ಕರುಣೆ, ಪ್ರೀತಿ, ಮಾನವೀಯತೆ ತೋರಿಸ್ಬೇಕು ಅಂತ. ಅದನ್ನ ಬಿಟ್ಬಿಟ್ಟು ಹೆಂಗಸ್ರುಗಳಿಗೆ ಭಯ ಇಕ್ಸ್ಬಿಟ್ರೆ ಹೆಂಗಸ್ರು ಭಯ ಪಡ್ತಾರ. ನಾನಂತೂ ಭಯ ಪಡೋ ಸೀನೆ ಇಲ್ಲ. ಉಡ್ಸಿದ್ ನನ್ನ ತಾಯಿ ಮಾತ್ರ ಕೇಳಲ್ಲ ನಾನು. ಕಟ್ಕೊಂಡ್ ಗಂಡನ್ ಮಾತು ಕೇಳಲ್ಲ. ಕರೆಕ್ಟ್ ಆಗಿದ್ರೆ ಮಾತ್ರನೇ ನಾನು ಸೋಲೋದು. ಇಲ್ಲ ಅಂದ್ರೆ ನಾನು ಯಾರಿಗೂ ಸೋಲೋದೇ ಇಲ್ಲ ನಾನು. ಅಂಥದ್ದು ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡು ಊಟ ಹಾಕ್ಬಾರ್ದಂದ್ರೆ ನಾನು ಊಟ ಹಾಕಲ್ವಾ? ಹಾಕ್ತೀನಿ. ನನ್ನ ಶಾಡ ಕಿತ್ಕೊ ಬಂದು ನೀನು ಏನ್ ಮಾಡಕ್ ಸಾಧ್ಯ? ಅಮ್ಮನ ಈ ದೇಹದಲ್ಲಿ ಉಸಿರು ಇರೋವರೆಗೂನು ಅಮ್ಮ ಅನ್ನ ಹಾಕ್ತೀನಿ. ಬೀದಿಯಲ್ಲಿ ಅನ್ನ ಬೇಯಿಸ್ಕೊಂಡೋಗಿ ಹಾಕ್ತೀನಿ. ನನ್ನ ಶಾಟ ಕಿತ್ತಕ್ ಸಾಧ್ಯ ಇದ್ರೆ ನಿಮ್ ಚಾನಲ್ ಅವರು ನನ್ನ ಶಾಟ ಕಿತ್ಕೊಳ್ಳಿ ಬಂದು. ಬೋಳಿ ಮಕ್ಕಳ ಒಂತುಣೆ ಗುಟ್ಟಿದ್ರೆ ನೀವು ನಾಯಿ ಬಗ್ಗೆ ವಿರೋಧವಾಗಿ ಮಾತಾಡಲ್ಲೋ ಸೂಳೆ ಮಕ್ಕಳ್ರ ಚಾನಲ್ ಅವರು. ನೀವು ಮಿಂಡ್ರು ಗುಡ್ದವ್ರ ಹೆಂಗೋ ಮಾತಾಡ್ತೀರಾ. ಬಾಯಿಲ್ದಿರೋ ಜೀವ, ಅವು ಏನು ಮಾತಾಡಲ್ಲ, ಅವು ಏನು ರಿಯಾಕ್ಷನ್ ಕೊಡಲ್ಲ. ಬಾಯಿ ಇದೆ ಅವ್ರಿಗೆ, ನಾಯಿ ಬೊಗಳುತ್ತಷ್ಟೇ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಚಾನಲ್ ಒಳಗಡೆ ಮೀಡಿಯಾದೊಳಗಡೆ ಕುತ್ಕೊಂಡು ಒಳ್ಳೆ ಏನು ನಮ್ಮನ್ ಸಿಂಗಾರ ಮಾಡ್ಕೊಂಡು ಮಾತಾಡಿದ್ದಲ್ಲೇ ಬೋಳಿ ಮಕ್ಕಳ. ಬೀದಿಯಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ಅನ್ನ ಬೇಯಿಸ್ಕೊಂಬಂದು ಹಾಕೋ ಬೋಳಿ ಮಕ್ಕಳ. ನಿಮ್ಗೆ ಗೊತ್ತಾಗುತ್ತೆ ಎಲ್ಲ. 6 ಗಂಟೆ ಸಾಯಂಕಾಲ ಆದ್ರೆ ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಚಾನಲಲ್ಲಿ ಬೀಗ್ಬಿಟ್ಟು ಹೋಗ್ಬಿಟ್ಟು ಮನೆ ಒಳಗಡೆ ಕಳ್ಳ ಮಲಗ್ದಂಗೆ ಒಳ್ಳೆ ಸೆಕ್ಯೂರಿಟಿಯಲ್ಲಿ ಹೋಗಿ ಬಚ್ಚಿಕೊಂಡು ಮಲ್ಗೋದಲ್ಲೋ ಜರ್ನಲಿಸ್ಟು ಚಾನಲಲ್ಲಿ ಕೆಲಸ ಮಾಡೋ ಬೋಳಿ ಮಕ್ಕಳ. ಬೀದಿಯಲ್ಲಿ ರಿಯಲ್ ಆಗಿ ಹೀರೋ ಕೆಲಸ ಬಂದ್ ಮಾಡಿ ಅನ್ನ ಹಾಕೋದು, ಹಸಿವೆ ನೀಗ್ಸ್ ಅಂತ ಕೆಲಸ ಮಾಡಿ. ಗೊತ್ತಾಗುತ್ತೆ ಎಷ್ಟು ಜೀವದ ಬೆಲೆ ಏನು, ಹಸಿವದ ಬೆಲೆ ಏನು, ಹಸಿವು ಅನ್ನೋದು ಏನ್ ಸಂಕಟ ಅಂತ ನಮಗೆ ಗೊತ್ತಾಗುತ್ತೆ. ಬೀದಿಯಲ್ಲಿರೋ ನಾಯಿಗಳು ಬಂದು ಏನು ಮಾಡಲ್ಲ, ಏನು ಕಿತ್ಕೊಳಲ್ಲ. ಅಯ್ಯ ನಿಮ್ ಗಂಡಸ್ತಾನಕ್ಕೆ ನಾನು ಎಕ್ಕಡ, ನಿಮ್ಮ ಗಾಂಡು ಶೋಕಿಗೆ ನಾನು ಎಕ್ಕಡ. ನಾಯಿ ಏನು ಮಾಡಲ್ವೋ ಬೋಳಿ ಮಕ್ಕಳ. ನೀವು ಬೊಗಳ್ತಾ ಇದ್ದೀರೋ, ನಾಯಿ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾಯಿಗೇನು ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ. ಶಂಡ ನನ್ನ ಮಕ್ಕಳ, ಬಂಡವಾಳ ಬಾಳ ಬೋಳಿ ಮಕ್ಕಳ ನೀವು. ನಾಯಿಗೆ ಗೊತ್ತೇ ಇಲ್ಲ ನೀವು ಎಂತ ಸೂಳೆ ಮಕ್ಕಳು ಮಿಂಡ್ರುಗುಡ್ದವ್ರು ಅಂತ. ಅವುಗಳ ಪಾಡ್ಗವು ಇದ್ದಾವೆ. ಅವಳು ತಿನ್ಕೊಂಡು ನಾಯಿದು ಉಚ್ಚೆ ಕೊಡುವ ಸೂಳೆ ಮಕ್ಕಳ್ರು ನೀವು. ಅವುಗಳಿಗೇನು ಗೊತ್ತು? ಜನಗಳು ನೋಡ್ತಾರೆ ನಿಮ್ಮ TRP. ನಾನು ಎಕ್ಕಡ, ನನ್ನ ಶಾಟದ ಸಮಾನ. ಬೋಳಿ ಮಕ್ಕಳ ಕರೆಕ್ಟು ದರ್ಶನ್ ಮಾಡಿರೋದು, ಅವನಮ್ಮನ್ ಕರೆಕ್ಟ್ ಮಾಡಿರೋದು. ಒಂದು ಹೆಣ್ಣಿಗೆ ಅವಳು ಸೂಳೆನೇ ಆಗಲಿ, ಹೆಂಡ್ತಿನೇ ಆಗಲಿ, ಮಗಳೇ ಆಗಲಿ, ಗರ್ತಿನೇ ಆಗಲಿ, ಇನ್ನೊಂದಾಗಲಿ ಹೆಣ್ಣು ಅಂತಾನೆ ಸ್ಥಾನಮಾನ ಕೊಟ್ಟಿದ್ದಾರೆ ದರ್ಶನ್ ಬಗ್ಗೆ ನಾನು ಮಾತಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನನಗೆ. ಆ ಥರ ಮಾಡಬೇಕು, ಒಬ್ಬೊಬ್ಬ ಕರೆಕ್ಟಾಗಿ ಹಂಗೆ ಮಾಡಬೇಕು. ಅವಾಗ ಎಲ್ಲ ಬೋಳಿ ಮಕ್ಕಳಿಗೆ ಭಯ ಬರುತ್ತೆ. ನಮ್ಮನ್ನ ನಾವು ಮೆಸೇಜ್ ಮಾಡ್ರೆ ಇಕ್ತಾರ ಗೂಟ, ನಮ್ಗೆ ಇಕ್ತಾರ ಶಾಟ ಅಂತ ಗೊತ್ತಾಗುತ್ತೆ. ಅವಾಗ ಎಲ್ಲೂ ಒಂದೊಂದು ಕಡೆ ನಡೀತಾ ಇರ್ಬೇಕಿದೆಲ್ಲ, ನಡೀತಾ ಇರಬೇಕು. ಆವಾಗನೇ ಅನ್ಯಾಯ ದುಷ್ಟ ಸಂಹಾರ ನಡೆಯೋದು. ದುಷ್ಟ ಸಂಹಾರ ನಡೀತಾ ಇರಬೇಕು. ಎಲ್ಲೋ ಒಬ್ಬೊಬ್ರು ಅವ್ರ ಜೀವನ ಹೋಗುತ್ತೆ, ಆದರೆ ದುಷ್ಟ ಸಂಹಾರ ಖಂಡಿತ ಅಲ್ವಾ? ಹಂಗೆ ಇದೂನು ಕೇಡುಗಾಲ ಬಂದ್ಬಿಟ್ಟಿದೆ. ಎಷ್ಟು ಮೆರಿರಿ. ನಾವು ಅನ್ನ ಬೇಯಿಸ್ಕೊಂಡೋಗ ಹಾಕದೆ. ನಿಮ್ಮ ತಾಕತ್ತಿದ್ರೆ ನನ್ನ ಟಚ್ ಮಾಡ್ರಿ ಬೋಳಿ ಮಕ್ಕಳ.
ಅಮಾಯಕ ಹೆಂಗಸ್ರುಗಳು ಬಕೆಟಲ್ಲಿ ಅನ್ನ ಬೇಯಿಸ್ಕೊಂಡು ಯಾರಿಗೂ ಗೊತ್ತಾಗ್ದಿರಂಗೆ 4 ಗಂಟೆ 3 ಗಂಟೆ ರಾತ್ರಿಗೆದ್ದು ಅನ್ನ ಹಾಕ್ಕೊಂಡು ಕಣ್ಣೀರಲ್ಲಿ ಭಯ ಬಿತ್ಕೊಂಡು ಯಾವ ಕಾಮುಕ ಯಾವ ಸೂಳೆ ಮಗ ಯಾವ ರೋಡಲ್ಲಿ ಯಾವನ್ ಬರ್ತಾನಂತ ಹೆದರ್ದಿರ ಅನ್ನ ಹಾಕ್ಕೊಂಡು ಬೀದಿನಾಗ ಊಟ ಮಾಡಿಸಿ ಮನೆಗೆ ಬಂದು ಸೇರ್ಕೋತಾ ಇದ್ದಾರೆ ಹೆಂಗಸರು. ಅಂಥ ಹೆಂಗಸ್ರಿಗೆ ನೀವು ತೀರ್ಪು ಕೊಡೋದು, ಅದೇನ ಮಾಡಿದ್ರೆ ನೀವೇ ಹೊಣೆ, ನಾಯಿ ಕಚ್ಚಿದ್ರೆ ನೀವೇ ಹೊಣೆ, ಮೆಡಿಸನ್ಗೆಲ್ಲ ನೀವೇ ಕೊಡಬೇಕು. ಮತ್ತು ಅವ್ರ ಗಂಡ ಕಟ್ಕೊಂಡಿರೋನು ಮತ್ತು ನೀವು ಕಾನೂನು ನಡೆಸೋರು ವೇಸ್ಟ್ ಹಂಗಾರೆ ಸುಳೆ ಮಕ್ಕಳು. ನಿಮ್ಗೆ ನೀವೇ ಡಮ್ಮಿ ಪೀಸ್ ನನ್ನ ಮಕ್ಕಳು. ಒಂದು ಹೆಂಗಸಿಗೆ ಬೀದಿ ನಾಯಿಗೆ ಊಟ ಹಾಕೋ ಕೇವಲವಾಗಿ ನೋಡ್ತಿರಲ್ಲ, ನಿಮ್ಮ ವಂಶ ನಿರ್ವಂಶ ಆಗೋಗ, ನಿಮ್ಮ ಸುಳಿ ಆರೋಗ, ನಿಮ್ಮ ಮನೆ ಒಡೆದು 3 ಬಾಗ್ಲಾಗ ನಾಶವಾಗಿ ಹೋಗ್ತೀರಾ. ನೀವು ಸರ್ವನಾಶವಾಗಿ ಹೋಗ್ತೀರಾ. ಬೀದಿ ನಾಯಿಗೆ ಊಟ ಹಾಕೋ ಹೆಂಗಸ್ರುಗಳಿಗೆ ಎಷ್ಟು ಕೀಳಾಗಿ ನೋಡ್ತೀರಾ. ನನ್ನ ಮಕ ನಾಯಿ ಥರನೇ ಇರೋದು ಕಣೋ, ನಾನು ನಾಯಿ ಹೆಂಗೆ ಇರೋದು, ನನ್ನ ಶಾಟ ಕಿತ್ಕೊಬನ್ರೋ ಸೂಳೆ ಮಕ್ಕಳ್ರ. ನಮ್ಮ ಅಪ್ಪನ ಜೆನೆಟಿಕ್ಕು ನನಗೆ ಹಂಗೆ ಬಂದಿದೆ ಕಣ್ರೋ ಸೂಳೆ ಮಕ್ಕಳ್ರ. ನಿಮ್ಗೇನು ಮಿಂಡ್ರು ಗುಡ್ದವ್ರದ್ದು ಬಂದಿದ್ಯಾ? ಗೊತ್ತಾಗಲ್ವಾ ನಿಮಗೆ? ಬೀದಿ ನಾಯಿಗೆ ಅನ್ನ ಹಾಕೋರಿಗೆ ತೊಂದರೆ ಕೊಡಬಾರ್ದು. ನಾವು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಕಂಡೋರ್ ತಿಕ್ಕ ನಕ್ಕ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ? ಸೂಳೆ ಮಕ್ಕಳ್ರ, ಬೋಳಿ ಮಕ್ಕಳ್ರ, ನ್ಯೂಸ್ ಚಾನಲ್ ಅವರು ನನ್ನ ಶಾಟ ಕಿತ್ಕೊಳ್ರೋ ಸೂಳೆ ಮಕ್ಕಳ್ರ. ನಾಯಿ ಬಗ್ಗೆ ಮಾತಾಡ್ತಿರಲ್ಲೋ, ನಾಯಿ ಬಗ್ಗೆ ನಾಯಿ ಎಲ್ಲಿ ತಿಂದಿದ್ದೀರನ್ನೋ, ನಾಯಿ ಎಲ್ಲಿ ತಿಂದಿದ್ದೀರಾ? ಅದಕ್ಕೆ ನಿಮಗೆ ಟೇಸ್ಟ್ ಗೊತ್ತಾಗ್ತಾ ಇರೋದು ನಾಯಿ ಬಗ್ಗೆ. ಬೋಳಿ ಮಕ್ಕಳ ಅನ್ನ ಹಾಕ್ರೋ ಬಂದು ಒಂದು ದಿವಸ ಆದರೂ ನಿಮ್ಮ ಮೀಡಿಯಾದವರು ಒಂದು ದಿವಸ ಆದರೂ ಒಂದು ನಾಯಿಗೆ ಒಂದು ಗ್ಲಾಸ್ ನೀರಿಟ್ಟಿದ್ದೀರಾ? ಅನ್ನ ಹಾಕೋದಕ್ಕೆ ಯೋಗ್ಯತೆ ಇಲ್ಲ, ಅಟ್ಲೀಸ್ಟ್ ನೀರಾದರೂ ಇಡ್ತಾ ಇದ್ದೀರಾ? ಒಂದು ತೆಂಗಿನ ಚಿಪ್ಪು, ಒಂದು ಬಟ್ಲು, ಏನೋ ಒಂದು ಬಿರಿಯಾನಿ ಬಟ್ಲು, ಏನೋ ಒಂದು ಎಲೆಲ್ಲ ನೀರಿಟ್ಟಿದ್ದೀರಾ? ಎಷ್ಟು ಜನ ಒಂದು ಮೂಕ ಪ್ರಾಣಿಗೆ ನೀರಿಟ್ಟಿದ್ದೀರಾ ಹೇಳಿ ನೋಡೋಣ? ಒಳ್ಳೆಯವರಲ್ವಾ ನೀವು? ಅನ್ನ ಹಾಕಕ್ಕಂತೂ ಯೋಗ್ಯತೆ ಇಲ್ಲ, ಅಟ್ಲೀಸ್ಟ್ ನೀರಾದರೂ ಇಟ್ಟಿದ್ದೀರಾ? ನಿಮ್ಮ ಜನ್ಮಕ್ಕಷ್ಟು ನಾನು ಎಕ್ಕಡ ಸಿಗಾಕ ಬೋಳಿ ಮಕ್ಕಳ. ಅನ್ನ ಇಡೋದಿಕ್ಕೆ ನೀರಿಡೋದಿಕ್ಕೆ ಯೋಗ್ಯತೆ ಇಲ್ಲ ಸೂಳೆ ಮಕ್ಕಳ್ರು ನೀವು ಮಾತಾಡ್ತೀರಾ? ನೀವು ಬೋಳಿ ಮಕ್ಕಳ ಅನ್ನ ಹಾಕೋರ್ಗೆ ಯಾಕೋ ತೊಂದರೆ ಕೊಡ್ತೀರಾ? ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬೇರೆ ಕಿತ್ತೋದ್ ನನ್ನ ಮಕ್ಕಳು. ಅವರು ಕಾರ್ ಇಳಿದಿದ್ದೇ ಉಚ್ಚ ಒಯ್ಯಕ್ಕೆ ಹೋಗೋದು, ಅಲ್ಲಿಂದ ಬಂದು ಕಾರಲ್ಲಿ ಕುತ್ಕೊಳೋದು. ಇದು ಎರಡೇ ಕೆಲಸ ಮಾಡಿ ಸಂಬಳ ಅವ್ರಿಗೇನು ಗೊತ್ತು ಪ್ರಾಣಿಗಳ ಹಸುವು ನೋವು ಸಂಕಟ. ಅವ್ರ ಮನೇಲಿ ಕೆಲಸ ಮಾಡೋರೇ ಯಾರಂತ ಗೊತ್ತಿಲ್ಲ, ಅವ್ರ ಹೆಂಡ್ತಿನ ಯಾರ್ದು ಹೆಂಗ್ಬಿಟ್ಟು ಹೋಗ್ತಾರಂತನೇ ಗೊತ್ತಿರಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ. ಅವ್ರ ಮನೇಲಿ ಯಾರು ಬರ್ತಾನೆ, ಯಾವನು ಹೋಗ್ತಾನೆ, ಯಾರು ಅವ್ರ ಮಗಳನ್ನ ತೆಂಗ್ತಾರೆ, ಅವ್ರ ಹೆಂಡ್ತಿನ ಯಾರು ತೆಂಗ್ತಾರಂತಾನೇ ಗೊತ್ತಿಲ್ಲ. ಅವ್ರ ಮನೆದೇ ವಿಷಯ ಅವ್ನಿಗೆ ಗೊತ್ತಿಲ್ಲ. ಇನ್ನು ಬೀದಿ ನಾಯಿಗಳ ಬಗ್ಗೆ ಏನಪ್ಪ ಗೊತ್ತು ನಿನಗೆ? ಜಡ್ಜ್ಮೆಂಟ್ ಮಾಡ್ತಾ ಇದೆಯಲ್ಲ. ಹೆಂಗಸ್ರುಗಳು ಎಷ್ಟು ಕಷ್ಟಪಟ್ಟು ಅನ್ನ ಬೇಯಿಸ್ಕೊಂಡು ಹೋಗಿ ಅವ್ರ ಆರೋಗ್ಯ ನೋಡಿಕೊಂಡು ಅವ್ರು ದುಡ್ದು ಅವ್ರ ಮನೆ ಮಠ ಬಿಟ್ಟು ಹೋಗಿ ಅವರು ದುಡ್ಡು ಮಾಡಿಕೊಂಡು ಎತ್ಕೊಂಡೋಗಿ ಬೇಯಿಸ್ಕೊಂಡು ಹಾಕ್ಬಿಟ್ಟು ಬರ್ತಾರೆ. ಏನಕ್ಕೆ ಬರ್ತಾರೆ? ನೆಮ್ಮದಿ ಸಿಗುತ್ತೆ, ನನ್ನ ಮಕ್ಕಳು ತಿನ್ನಲಿ ಅಂತ. ಆ ಕರುಣೆ ಪ್ರೀತಿ ತುಂಬಿರೋ ತಾಯಂದಿರು ಅನ್ನ ಹಾಕ ದೇವತೆಗಳಿಗೆ ನನ್ನ ಕೋಟಿ ಕೋಟಿ ನಮನ. ದೇವರು ನಿಮಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ಅನ್ನ ಹಾಕಿ, ಇನ್ನೂ 2-3 ಗ್ಲಾಸ್ ಅನ್ನ ಜಾಸ್ತಿ ಬೇಯಿಸ್ಕೊಂಡೋಗಿ ಹಾಕಿ. ನನ್ನ ಅಕ್ಕ ತಂಗಿಯರ ನೀವು ಇನ್ನೂ ಅನ್ನ ಬೇಯಿಸ್ಕೊಂಡೋಗಿ ಹಾಕಿ. ನಮ್ಮ ಶಾಟ ಯಾವನ್ ಬರ್ತಾನೋ ಕಿತ್ಕೊಂಡ್ಲಿ, ನಮ್ಮ ಶಾಟ ಕಿತ್ಕೊಂಡ್ಲಿ. ನಾವನ್ನ ಹಾಕದೆ, ನಾವು ಮಾಡದೆ, ನಿಮ್ಮ ಕೈ ಸಾಧ್ಯ ಆದರೆ ಕಿತ್ಕೊಳ್ರಿ ನನ್ನ ಶಾಟಾಗಿ ಬಂದು. ನಾನು ಇಲ್ಲೇ ಡಬಲ್ ರೋಡಲ್ಲಿ ಮಶಾಣ, ಬರ್ನಿಂಗು, ಆಪ್ಕಾಮ್ಸ್ ರೋಡು ಎಲ್ಲ ಇಲ್ಲೇ ನೈಟ್ ಫೀಡಿಂಗ್ ಮಾಡ್ತೀನಿ. ನನ್ನ ಶಾಟ ಬಂದು ಕಿತ್ಕೊಳ್ರಿ. ಅಮಾಯಕ ಹೆಂಗಸ್ರುಗಳ ಹತ್ರ ಹೋಗ್ಬಿಟ್ಟು ನೀನು ಊಟ ಆಗಬಾರ್ದು, ನೀನು ಮಾಡಬಾರ್ದು, ನೀನು ತಿನ್ಬೇಡೋ, ನೀನು ಹೆಂಡ್ತಿನ ಕೇಳಬೇಡೋ, ನೀನು ಹೆಂಡ್ತಿನ ಕೇಳಬೇಡ, ನೀನು ಮಗಳಿಗೆ ವಿದ್ಯೆ ಕಲಿಸ್ಬೇಡ, ನೀನು ಊಟ ಮಾಡಬೇಡ, ನೀನು ಮನೇಲೇ ಇರಬೇಡ. ನಾವು ನಿಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿದ್ರೆ ಬೋಳಿ ಮಕ್ಕಳ ಧೂಳಾಗೋಗ್ತೀರಾ. ನಾವು ನಮ್ಮ ಪಾಡಿಗೆ ನಾವಿದ್ದೀವಿ. ನಮ್ಮನ್ನ ರೊಚ್ಚಿಗೆ ಎಬ್ಬಿಸಿದ್ರೆ ಎದೆ ಬಗ್ದು ಬಿಡ್ತೀನಿ ಹಂಗೆ. ಬೋಳಿ ಮಕ್ಕಳ ನನ್ನ ಹತ್ರ ಸಿಕ್ಕಾಕೊಂತ ಇಲ್ವಲ್ಲೋ ಯಾವನು, ನನಗೆ ಸಿಕ್ಕಾಕೊಂತ ಇಲ್ವಲ್ಲೋ ಯಾವನು. ತುಂಡೆ ಮೇಲೆ ಬಟ್ಟೆ ಇಲ್ದಿರ ಒಂದು ಅಮ್ಮನ ಹೊಡೆದು ಕಳಿಸ್ತೀನಿ. ನನ್ನ ಕೈಗೆ ಯಾವನು ಸಿಗ್ತಾ ಇಲ್ಲ. ಎಷ್ಟೋ ಅಮಾಯಕರ ಹೆಂಗಸ್ರುಗಳಿಗೆ ಹಿಂಸೆ ಕೊಡ್ತಾ ಇದ್ದೀರಲ್ಲೋ ಬೋಳಿ ಮಕ್ಕಳ. ನನ್ನ ಹತ್ರ ಬಂದ್ರೋ, ನಾನು ಫೀಡಿಂಗ್ ಮಾಡೋ ಜಾಗದಲ್ಲಿ ಬಂದ್ರೆ ನಿಮ್ಮ ಅಮ್ಮದಿರ್ನ ಚೆನ್ನಾಗಿ ಕೇಯಿಸ್ತೀನಿ ಸೂಳೆ ಮಕ್ಕಳ್ರ. ನನ್ನ ಹತ್ರ ಬನ್ರಿ. ಅದು ಬಿಟ್ಬಿಟ್ಟು ಅಮಾಯಕ ಹೆಂಗಸ್ರುಗಳ ಹತ್ರ ಹೋಗ್ತೀರಾ. ಬೆಳಗ್ಗೆಯಿಂದ ನಂಗೆ ಫೋನ್ ಕಾಲ್ಸ್ ಬರ್ತಾನೆ ಇದೆ. ಮೇಡಮ್ ನಾನು ಊಟ ಹಾಕಕ್ಕೆ ನನಗೆ ಭಯ ಸ್ಟಾರ್ಟ್ ಆಗಿದೆ,
ಸೋಲ್ಬೇಡಿ. ಅನ್ನ ಹಾಕ್ತಾ ಇದ್ದೀರಾ, ರೇಪ್ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ಮರ್ಡ್ರ್ ಮಾಡ್ತಾ ಇಲ್ಲ, ಯಾರು ಒಡವೆ ಕದ್ದಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರ ಸಂಸಾರ ಕಿತ್ತಾಕಿಲ್ಲ. ಖುಷಿ ಪಡಿ, ಅನ್ನ ಹಾಕ್ತಾ ಇದ್ದೀರಾ, ಅನ್ನ ದೇವತೆಗಳು, ಖುಷಿ ಪಡಿ. ಎಷ್ಟು ಮಾತಾಡಿದ್ರು ಅಷ್ಟೇ, ಸಂವಿಧಾನದಲ್ಲೇ ಇದೆ ಕರುಣೆ, ಪ್ರೀತಿ, ದಯೆ, ದಾಕ್ಷಿಣ್ಯ ಪ್ರಾಣಿಗಳ ಮೇಲೆ ತೋರಿಸ್ಬೇಕಂತ. ಅದನ್ನೇ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹಿರಿಕರು ಒಂದು ಮನೇಲಿ ಅನ್ನ ಮಾಡಿದ ತಕ್ಷಣ ಮೊದಲನೇ ತುತ್ತು ಪಕ್ಷಿಗಳಿಗೆ, ನಾಯಿಗಳಿಗೆ, ಕಾಗೆಗಳಿಗೆ ಇಟ್ಬಿಟ್ಟು ಬಂದು ಆಮೇಲೆ ನಾವು ಊಟ ಮಾಡ್ಬೇಕಂತ ಹೇಳ್ಕೊಡ್ತಿದ್ರು. ಇವಾಗ ಹುಟ್ಟಿರೋ ಮೆಂಡ್ರಿಗೆ ಸೂಳೆ ಮಕ್ಕಳು ಜೊಮೊಟೋಲ್ಲಿ ಆರ್ಡ್ರ್ ಮಾಡ್ಕೊಂಡು ಮಿಂಡನ್ ಕೈಲಿ ದೆಂಗಿಸ್ಕೊಂಡು ಮಕ್ಕಳನ್ನ ರೋಡ್ ಮೇಲೆ ಬಿಟ್ಬಿಟ್ಟು ಜೊಮೊಟೋಲ್ಲಿ ದೆಂಗಿಸ್ಕೊಂಡು ತಿನ್ಬಿಟ್ಟು, ಏನು ಗೊತ್ತೇ ನಿಮಗೆಲ್ಲ ದಾನ ಧರ್ಮದ ಬಗ್ಗೆ? ಸೂಳೆಗಳ ಏನು ಗೊತ್ತು ನಿಮಗೆ? ಪ್ರಾಣಿಗಳಿಗೆ ಅನ್ನ ಹಾಕ್ಬೇಕು, ಪಕ್ಷಿಗಳಿಗೆ ಅನ್ನ ಹಾಕ್ಬೇಕು, ದಾನ ಧರ್ಮ ಮಾಡಬೇಕು, ಏನು ಗೊತ್ತಿದೆ ನಿಮಗೆ? ಸೂಳೆಗಳ ಮಿಂಡನ್ ಕೇಸ್ಕೊಂಡು ಮಕ್ಕಳನ್ನ ರೋಡಿಗೆ ಬಿಡ್ತೀರಾ ಸೂಳೆಗಳ. ಎಷ್ಟು ಮಾಡ್ತೀರಾ ಸೂಳೆಗಳ ನೀವು? ಸರ್ವನಾಶವಾಗೋಗ ಮನುಷ್ಯನ ಜನ್ಮನೇ ಕೊನೆ ಜನ್ಮ. ನೆಕ್ಸ್ಟ್ ನಿಮಗೆ ಜನ್ಮ ಇಲ್ಲ ಸೂಳೆಗಳ. ನೀವು ಬೀದಿ ನಾಯಿಯಾಗೆ ಹುಟ್ಟೋದು, ಕೋಳಿ ಅಂಗಡಿಯಲ್ಲಿ ಕೋಳಿಯಾಗೆ ಹುಟ್ಟೋದು. ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಬರ್ನಿಂಗ್ ಆಗಿರೋಂಥ ಸೆಕ್ಷನ್ಗೆ 1 ನಿಮಿಷ ಹೋಗಿ ಬನ್ನಿ. ನಿಮಗೆ ದೇವರು ಅಂದ ಚಂದ, ಮನೆ ಮಠ, ಗಂಡ ಮಿಂಡ ಎಲ್ಲ ಸೂಳೆ ಮಕ್ಕಳನ್ನು ಕೊಟ್ಟಿದ್ದಾರೆ. ಅಹಂಕಾರ ಪಡಬೇಡಿ. ದಾನ ಧರ್ಮ, ದಯೆ, ದಾಕ್ಷಿಣ್ಯ ಪ್ರತಿಯೊಂದು ಇರಬೇಕು. ಹಸಿವಾಗುತ್ತೆ, ಅನ್ನ ತಿನ್ನಬೇಕು, ನಿದ್ದೆ ಬರುತ್ತೆ, ಮಲಗಬೇಕು, ಸಂತೋಷ ಬರುತ್ತೆ, ನಗಬೇಕು, ನೋವು ಬಂದಾಗ ಅಳಬೇಕು. ಇದು ಒಂದು ಜೀವರಾಶಿಯ ಸೈಕಲ್ಲು. ಪ್ರತಿದಿನ ಇದು ನಡೀತಾನೆ ಇರುತ್ತೆ. ಇದನ್ನ ನೀನು ತಿನ್ಬೇಡ, ನೀನು ಅನ್ನ ಹಾಕ್ಬೇಡ, ನೀನು ಮಾಡಬೇಡ ಅಂದರೆ ನೀನು ಎಷ್ಟು ತುಣ್ಣೆಗೆ ಹುಟ್ಟಿದೆ ಅಂತ ತಿಳ್ಕೊ. 101 ತುಣ್ಣೆಗೆ ಹುಟ್ಟಿದ್ರೇನೆ ಇದೆಲ್ಲ ನೀನು ಮಾತಾಡೋಕ್ಕೆ ಸಾಧ್ಯ. ಮೆಂಡ್ರಿಗೆ ಹುಟ್ಟಿದ ತಲೆ, ಒಂದೇ ಒಂದು ತಲೆಯಲ್ಲಿ ನೀನು ಹುಟ್ಟಿದಿದ್ರೆ ನೀನು ಹೆಂಗೆ ಅನ್ನ ತಿಂತೀಯೋ, ನೀನು ಹೆಂಗೆ ಒಳ್ಳೇದು ಮಾಡ್ತೀಯೋ ಹಂಗೇನೆ ಅವುಗಳಿಗೂ ಒಳ್ಳೇದಾಗಬೇಕು ಅನ್ನೋದು ಭಾವನೆಯಲ್ಲಿ ಬಳಸ್ಬೇಕು. ನೀನು ಚಾನಲಲ್ಲಿ ನೀನು ಕುತ್ಕೊಂಡ್ಬಿಟ್ಟು ಮಿಂಡ್ರು ಗುಡ್ದಂಗೆ ನಾಯಿಗಳ ಕಿವಿಗೂ ವಿಷಯ ಬೀಳಲ್ಲ, ನಾಯಿ ಸಾಕ್ದವ್ರಿಗೂ ಕಿವಿಗೆ ವಿಷಯ ಬೀಳಲ್ಲ. ಲೊಬ 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 ಅಂತ ನಾಯಿ ಬಡ್ಕೊಂಡಂಗೆ ಬಡ್ಕೊಂಡ್ರೆ ಏನಪ್ಪ ಪ್ರಯೋಜನ? ಮಿಂಡ್ರು ಗುಡ್ದವ್ರ, ನಾನು ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಫೋನ್ ಪೇ ಮಾಡ್ತೀನಿ, ನೀನು ಹೆಂಡ್ತಿ ನಿನ್ನ ಮಕ್ಕಳದೆಲ್ಲ ಡೇರಾ ತೋರಿಸು ಸೂಳೆ ಮಕ್ಕಳ್ರ. ಧರ್ಮ, ದಯೆ, ದಾಕ್ಷಿಣ್ಯ ಇರಲಿ, ಕರುಣೆ ಇರಲಿ. ಬರ್ತಾನೆ ಕೃಷ್ಣ ಪರಮಾತ್ಮ, ಬರ್ತಾನೆ ಕಲಿಯುಗದ ಅಂತ್ಯ ಕಾಲದಲ್ಲಿ ಬರ್ತಾನೆ. ಚಕ್ರ ತಿರುಗಿಸ್ಕೊಂಡು ಕೃಷ್ಣ ಪರಮಾತ್ಮ ಬರ್ತಾನೆ, ನಿಮ್ಮನ್ನೆಲ್ಲ ಬಲಿ ಆಗ್ತಾನೆ. ಕಾಯ್ತರಿ, ಕಾಲಾಯ್ ತಸ್ಮೈ ನಮಃ. ನಿಮ್ಮ ಜನ್ಮಕ್ಕಷ್ಟು ಮನುಷ್ಯತ್ವ ಮರೆತು ಬದುಕ್ತಿರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರ ಮಾಡಲಾರ, ಬದುಕಿದರೆ ಸಹಿಸಲಾರ. ಅಣ್ಣವರು ಆ ಕಾಲದಲ್ಲೇ ಹೇಳಿದ್ರು. ಬೋಳಿ ಮಕ್ಕಳ, ಒಂದೊಂದು ಹಾಡು ಒಂದೊಂದು ಮುತ್ತಂಗೆ ನಮಗೆ ಬ್ರೈನ್ ಫ್ರೀ ಮಾಡುತ್ತೆ. ಅಂತ ಹಾಡಿಗೆ ಅರ್ಥ ಇತ್ತು, ಒಂದು ಕಾಲ ಇತ್ತು. ಇವಾಗ ಅನ್ನ ಹಾಕ್ಬೇಡಿ, ನೀರಿಡಬೇಡಿ. ಅಯ್ಯೋ ಮಿಂಡ್ರು ಗುಡ್ದವ್ರ, ನೀವು ಅನ್ನ ತಿನ್ಬೇಡಿ, ನೀವು ನೀರಿಡಬೇಡಿ. ನಾವು ಅನ್ನ ಹಾಕದೆ, ನಾವು ನೀರಿಡದೆ, ಅನ್ನ ಹಾಕದೆ, ನೀರಿಡದೆ. ನನ್ನ ಸಹೋದರಿಯರಿಗೆ ಹೇಳ್ತೀನಿ, ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ನೀವು ಅನ್ನ ಹಾಕದೆ, ನೀರಿಡದೆ, ಅನ್ನ ಬೇಯಿಸ್ಕೊಂಡೋಗಿ ಹಾಕದೆ, ನೀರಿಡದೆ, ಸೋಲ ಮಾತೇ ಇಲ್ಲ. ಅವನು ಜಡ್ಜ್ಮೆಂಟ್ ಅಲ್ಲ, ಅವನಿಗೆ ಏನು ಶಾಡ ತರ್ಕೊಂಡ್ರು ಪರವಾಗಿಲ್ಲ, ನಾವು ಅನ್ನ ಹಾಕದೆ, ನಾವು ಬಿಡೋದಿಲ್ಲ. ನಿಮಗೆ ಆ ಸಂದರ್ಭದಲ್ಲಿ ತೊಂದರೆ ಕೊಟ್ರೆ ನನ್ನನ್ನ ಕರೀರಿ, ನಾನು ಬರ್ತೀನಿ. ಅವನು ತುಂಡ ಮೇಲೆ ಬಟ್ಟೆ ಹರಿದಾಕ್ಬಿಡ್ತೀನಿ. ಅವನು ಶಾಟನೇ ಇರಬಾರ್ದು, ಅವನ ಮೈ ಮೇಲೆ ಬಟ್ಟೆನೇ ಇರಬಾರ್ದು. ಏನು ಕಿತ್ಕೊಂತಾರೆ ನನ್ನ, ಏನು ಕಿತ್ಕೊಂತಾರೆ? ಮೀರ್ಬಿಟ್ರೆ ನನ್ನ ಕರೀರಿ, ಅದು ಎಂಥ ಜಾಗ ಆದ್ರೂ ನಾನು ಬರ್ತೀನಿ. ನನ್ನ ನಂಬರ್ ತಗೊಳ್ಳಿ, 9964746206. ಈ ಕಿತ್ತೋದ್ ಸುಳೆ ಮಕ್ಕಳು, ಮೆಂಟ್ಲು ತುಳು ನನ್ನ ಮಕ್ಕಳು ಆಟ ಆಡ್ದಂಗೆ ನಾವು ಆಡಕ್ಕಾಗಲ್ಲ. ನಾವು ಅನ್ನ ಹಾಕೋದೆ, ನಾವು ಪ್ರಾಣಿನ ಪ್ರೀತಿ ಮಾಡೋದೆ, ನಾವು ಆಪರೇಷನ್ ಮಾಡಿಸೋದೆ, ಪ್ರತಿಯೊಂದು ಜೀವಕ್ಕೂ ನಾವು ಪ್ರೀತಿ ಕೊಡೋದೆ. ಇದೇ ನನ್ನ ಕೆಲಸ, ನಿಮ್ಮದು ಇದೇ ಕೆಲಸ ಆಗಲಿ. ನನ್ನ ಮನಸಾರ ನಾನು ಹೇಳ್ತೀನಿ, ನನ್ನ
ಪ್ರಾಣಿ ಪ್ರಿಯರು, ಊಟ ಹಾಕೋರು, ನನ್ನ ಮೂಕ ಪ್ರಾಣಿಗಳಿಗೆ ಊಟ ಹಾಕೋರಿಗೆ ನಿಮ್ಮನ್ನ ಕೈ ಮುಗಿತೀನಿ. ದಯವಿಟ್ಟು ನೀವು ಅನ್ನ ಹಾಕೋದನ್ನ ನಿಲ್ಲಿಸ್ಬೇಡಿ. ಹಾಕಿ, ಅನ್ನ ಹಾಕಿ, ಇನ್ನೂ ಒಂದು 2-3 ಗ್ಲಾಸ್ ಜಾಸ್ತಿ ಬೇಯಿಸ್ಕೊಂಡೋಗಿ ಹಾಕಿ. ಏನೇನಾಗುತ್ತೋ ಎಲ್ಲ ನೋಡೋಣ ಕಣ್ಣಲ್ಲಿ. ದೇವ್ರಿದ್ದಾನೆ, ನಾನು ದೇವ್ರನ್ನೇ ನಂಬಿ ಬದುಕೊಳ್ಳು. ದೇವ್ರಿದ್ದಾನೆ. ಪ್ರತಿಯೊಂದು ಜೀವರಾಶಿಗೆ ಅನ್ನ ಅವಶ್ಯಕತೆ. ನಾವು ಅನ್ನ ಅಷ್ಟೇ ಆಗ್ತಾ ಇದ್ದೀವಿ. ಯಾರ ಮನೆ ಹಾಳು ಮಾಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ. ಇದು ಹೆಮ್ಮೆಯಿಂದ ನನ್ನ ಎದೆ ಮೇಲೆ ಕೈ ಇಟ್ಟು ಹೇಳ್ತೀನಿ. ಅನ್ನ ಹಾಕ ದೇವತೆಗಳು, ಅನ್ನಪೂರ್ಣೇಶ್ವರಿ, ನಿಮ್ಮ ಕೆಲಸ ನೀವು ಮಾಡಿ. ದೇವರು ನಮಗೆ ಅದು ಯೋಗ್ಯತೆ ಕೊಟ್ಟಿದ್ದಾನೆ. ನಮ್ಮ ಕೈಯಲ್ಲಿ ಅನ್ನ ತಿನ್ನಬೇಕು ಅಂತ ನಾಯಿಗಳು ನಮ್ಮನ್ನ ಸೆಲೆಕ್ಷನ್ ಮಾಡಿದ್ದಾವೆ. ನಮ್ಮನ್ನ ಆ ಜಾಬ್ಗೆ ನಮ್ಮನ್ನ ಕರೆದಿದ್ದಾವೆ. ಕೋಟಿ ಕೋಟಿ ಕೊಳಿತಾ ಇರುತ್ತೆ ಬ್ಯಾಂಕಲ್ಲಿ, ಕೋಟಿ ಕೋಟಿ ಟ್ಯಾಕ್ಸ್ ಕಟ್ತಾರೆ, ಕೋಟಿ ಕೋಟಿ ಲೂಟಿ ಹೊಡ್ಕೊಂಡಿರ್ತಾರೆ. ಅವ್ರಿಗೆ ಆ ಯೋಗ್ಯತೆ ಇಲ್ಲ. 50 ರೂಪಾಯಿಗೆ 10 ನಾಯಿ ಊಟ ಮಾಡ್ತವೆ. 50 ರೂಪಾಯಿಲಿ 10 ನಾಯಿಗೆ ಹಸು ನಿಗಿಸೋಂಥ ಶಕ್ತಿ ನಮಗೆ ದೇವ್ರು ಕೊಟ್ಟಿರೋದು. ಎಲ್ಲರಿಗೂ ಅದು ಕೊಟ್ಟಿಲ್ಲ. ಅನ್ನ ಹಾಕೋದು ನಿಲ್ಲಿಸ್ಬೇಡಿ. ಅನ್ನ ಹಾಕಿ, ಹಾಕಿ ಬೇಯಿಸ್ಕೊಂಡೋಗಿ ಇನ್ನೂ 4 ಗ್ಲಾಸ್ ಅನ್ನ ಹಾಕಿ ಮೂಕ ಪ್ರಾಣಿಗಳು ತಿನ್ನಲಿ. ತಿನ್ಬಿಟ್ಟು ಅವು ಆಶೀರ್ವಾದ ಮಾಡ್ತವೆ. ನಿಮಗೆ ಮುಂದೆ ದೇವಗುಣ, ಮುಂದೆ ನೀವು ದೇವ್ರಾಗ್ತೀರಾ. ಅನ್ನ ಹಾಕೋರು ದೇವ್ರಾಗ್ತೀರಾ. ಅನ್ನ ಹಾಕೋಕ್ಕೆ ತೊಂದರೆ ಮಾಡಿದವರು ಸೂಳೆ ಮಕ್ಕಳು, ಅವರು ಹುಳ ಬಿದ್ದೆ ಸಾಯ್ತಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ಸಿಲಿಂಡರ್ ಬಸ್ಟ್ ಆಗಿರೋರು, ಸೀಮೆಣ್ಣೆ ಇಟ್ಕೊಂಡಿರೋರು, ಇದೆಲ್ಲ ಜಾಸ್ತಿ ಕೇಸಸ್ ಬಂದು ಏನಾಗಿದೆ, ಅಲ್ಲಿ ಬೆಡ್ ಮೇಲೆ ಮಲಗಿರ್ತಾರೆ. ಒಂದೇ 1 ನಿಮಿಷ ಅಲ್ಲಿ ಒಳಗಡೆ ಹೋಗಿ ಈಚೆ ಬಂದ್ಬಿಟ್ರೆ ಅವನು ಮತ್ತೆ ತಪ್ಪು ಮಾಡಲ್ಲ. ಅವ್ರಿಗೆ ಗೊತ್ತಿಲ್ಲ, ಚಾನಲ್ ಅವ್ರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇದನ್ನು ಮಾಡೋದು ಪರಿಣಾಮ ತುಂಬ ಘೋರವಾಗಿರುತ್ತೆ, ಕರ್ಮ ರಿಟರ್ನ್ಸ್ ಅಂತ ಅವನಿಗೆ ಗೊತ್ತಿಲ್ಲ. ಆದರೂ ಅವನು ಹೇಳ್ತಾ ಇದ್ದಾನೆ, ಆದರೆ ಅನ್ಭವಿಸ್ತಾನೆ. ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಮಲಗಿರ್ತಾರೆ, ಸ್ಕಿನ್ ಔಟ್ ಆಗ್ಬಿಟ್ಟು ಕೋಳಿ ಥರ. ಏನಕ್ಕೆ ಮಲಗಿರ್ತಾರೆ ಅನ್ಕೊಂಡ್ರಿ? ಎಷ್ಟು ದೊಡ್ಡ ಪಾಪ ಮಾಡಿರ್ತಾರೆ ಅವರು. ಅಷ್ಟು ಕರ್ಮ ಅನ್ಭವಿಸ್ಕೊಂಡು ಅವರು ಬೆಡ್ ಮೇಲೆ ಮಲಗಿರ್ತಾರೆ. ಅದೇ ಗತಿನೇ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಬರೋದು, ಚಾನಲ್ ಅವ್ರಿಗೂ ಅದೇ ಬರೋದು. ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರೇ ಭಗವಂತ, ನಮ್ಮ ಮನೆ ದೇವರು ದ್ರೌಪದಮ್ಮ, ನಮ್ಮ ಕುಲ ದೇವತೆ ದ್ರೌಪದಮ್ಮ, ಮುನೇಶ್ವರ, ಈಶ್ವರ, ಪರಮಾತ್ಮ, ಯಾರ್ಯಾರು ಬೀದಿ ನಾಯಿಗೆ ಊಟ ಹಾಕೋದಿಕ್ಕೆ ತೊಂದರೆ ಕೊಡ್ತಾರೋ ಅವ್ರ ಅನ್ನ ಕಿತ್ಕೋಪ್ಪ, ಅವ್ರ ಅನ್ನ ಕಿತ್ಕೋಪ, ಅವ್ರ ನೀರ್ ಕಿತ್ಕೋಪ, ಅವ್ರ ಹೆಂಡತಿ ಮಕ್ಕಳನ್ನ ಕಿತ್ಕೋಪ, ಅವ್ರ ಗಂಡ ಮಕ್ಕಳನ್ನು ಕಿತ್ಕೋಪ, ಅವ್ರ ಮನೆ ಮಠ ಇಲ್ದಿರ ಬಿಕಾರಿ ಆಗೋ ಥರ ಮಾಡಪ್ಪ ತಂದೆ. ಇದೇ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಒಂದು ಡಾಕ್ಟರ್ ಕುಟುಂಬ ಫುಲ್ಲು ಸರ್ವನಾಶ ಆಗೋಯ್ತು. ಏನಕ್ಕಾಯ್ತು? ವಂಶ ನಿರ್ವಂಶ ಆಗೋಯ್ತು. ಯಾಕೆ ಅಂದ್ರೆ ಅವನು ಏನ್ ಪಾಪ ಮಾಡಿದ್ನೋ, ಅವ್ನ ಡಾಕ್ಟರ್ ಕುಟುಂಬ ಅಲ್ಲೇ ಸರ್ವನಾಶ ಆಗೋಯ್ತು. ಅದೇ ತರನೇ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಆಗೋದು. ಅವನಿಗೇನ್ ಬೇರೆ ಆಗುತ್ತಾ? ಲೊಡ್ಡೆ ಪುಸ್ತಕ ಅವನಿಗೇನ್ ಬೇರೆ ಆಗುತ್ತಾ? ಇದೇ ಆಗೋದು ಅವನ್ಗುನು. ಕಾಲಾಯಿ ತಸ್ಮೈ ನಮಃ. ನೀವು ಯಾವುದೇ ಕಾರಣಕ್ಕೂ ಊಟ ಹಾಕ್ದಿರ ಇರಬೇಡಿ. ಊಟ ಹಾಕಿ, ಇನ್ನು ನಿಮಗೆ ಏನಾದ್ರು ನಿಮಗೆ ಅಫೆನ್ಸು ತೊಂದರೆ ಕೊಟ್ಟರೆ ನನ್ನ ನಂಬರ್ಗೆ ಕರೆ ಮಾಡಿ 9964746206 ನನಗೆ ಕರೆ ಮಾಡಿ, ನಾನು ಬರ್ತೀನಿ. 1 2ನೇದು ಬಂದು 112ಗೆ ಕಾಲ್ ಮಾಡಿ. ಬೀದಿ ನಾಯಿಗೆ ಊಟ ಹಾಕೋರ್ಗೆ ತೊಂದರೆ ಕೊಟ್ಟರೆ ಬೋಳಿ ಮಕ್ಕಳ, ನಾನು ಬಂದು ನಿಂತ್ಕೋತೀನಲ್ಲಿ, ನಾನೇ ಬರ್ತೀನಿ. ನಮ್ಮನ್ನ ಸುನಾಮಿ ಥರ ಮಾಡಾಕ್ಬಿಡ್ತೀನಿ. ನಿಮ್ಮನ್ನ ತಿಕ್ಕದ ಮೇಲೆ ಬಟ್ಟೆ ಬಿಚ್ಚೊಡಿತೀನಿ ನಾನು. ಬೀದಿ ನಾಯಿಗೆ ಊಟ ಹಾಕೋರ್ಗೆ ಏನಾನ ನೀವು ತೊಂದರೆ ಕೊಟ್ಟರೆ ನಾನೇ ಬರ್ತೀನಿ. ಬೆಳಿಗ್ಗೆ ಶಿವಮೊಗ್ಗದಿಂದ ವಾಣಿ ಅಂತ ಮಾಡಿದ್ರು. ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಮೇಡಮ್. ನನಗೆ ಇವಾಗ ಭಯ ಬಂದ್ಬಿಟ್ಟಿದೆ. ನಾನು ಊಟ ಹಾಕಿದ್ರೆ ನಾಯಿ ಅಟ್ಟಿಸ್ಕೊಂಬರುತ್ತೆ, ನಾಯಿ ಕಚ್ಚಿದ್ರೆ ನೀವೇ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಪಕ್ಕದ ಮನೆಯವರು ಅಂತ ಫೋನ್ ಮಾಡ್ತಾರೆ. ಅಯ್ಯೋ ಭಗವಂತ, ಕಾನೂನು ಏನಕ್ಕಿದೆ? ಅವ್ರವ್ರ ಮನೇಲಿ ಅವ್ರವ್ರು ಇರ್ರಿ, ಅವ್ರವ್ರ ಧರ್ಮ ಮಾಡಕ್ಕೆ ಬಿಡಿ. ನಮ್ಮ ದೇಶ, ನಮ್ಮ ಬೆಳಿಗ್ಗೆ ಸಂಜೆ ಹಗಲು ರಾತ್ರಿ ಏನಕ್ಕಾಗುತ್ತೆ? ದಾನ ಧರ್ಮ, ಪ್ರಕೃತಿ ಅದ್ರ ಕೆಲಸ ಮಾಡ್ತಿದೆ. ಇದೊಂದು ಸೈಕಲ್ಲು. ಇದನ್ನ ಕೆಲಸ ಮಾಡಬೇಕು. ನಾವು ತಿನ್ನಬೇಕು, ನಾವು ಆರೋಗ್ಯವಾಗಿರಬೇಕು, ನಾವು ಜೀವನ ಮಾಡಬೇಕು. ನಮ್ಮ ದೇಹ ಬದುಕಬೇಕು ಅಂದರೆ ಅನ್ನ ಬೇಕು. ಅದೇ ಥರನೇ ಜೀವರಾಶಿಗೂ ಅನ್ನ ಬೇಕು. ಪ್ರತಿಯೊಂದು ಜೀವಕ್ಕೂ ಅನ್ನ ಬೇಕು. ಅನ್ನ ಅವಶ್ಯಕತೆ.
ತಲೆ ಒಳಗಡೆ ಮೆದ್ಲಿದ್ದಿದ್ರೆ ಸುಪ್ರೀಂ ಕೋರ್ಟಲ್ಲಿ ಅವನು ಇವತ್ತು ನಿನ್ನೆ ಒಂಥರ ತೀರ್ಪು ಕೊಡ್ತಿರ್ಲಿಲ್ಲ. ಎಷ್ಟು ಅನ್ಯಾಯ ಆಗ್ತಿದೆ ಸುಪ್ರೀಂ ಕೋರ್ಟಲ್ಲಿ. ಅವನು ಒಂದು ಮಾತು ಹೇಳೋದ್ರಿಂದ ಎಷ್ಟು ಕಡೆ ಪ್ರಾಣಿಗಳಿಗೆ ವಿಷ ಆಗ್ತಾ ಇದ್ದಾರೆ. ತೆಲಂಗಾಣದಲ್ಲಿ 500 ನಾಯಿಗೆ ನಿನ್ನೆ ವಿಷ ಹಾಕಿದ್ದಾರೆ 6 ಜನ, ಮೊನ್ನೆ 300 ನಾಯಿಗೆ ವಿಷ ಹಾಕಿದ್ದಾರೆ. ಇದೇ JP ನಗರದಲ್ಲಿ ಒಂದು 20 ದಿನದ ಮರಿ, ಆ ಮಗು, ಆ ಮರಿ ತಾಯಿ ನಾಯಿ ಮುಂದೆನೆ ಆ ಮರಿ ನಾಯಿಗೆ ಬಾಯಿಗೆ ಜಿಪ್ಪು ಬಿಚ್ಚಿ ಆ ಮರಿ ನಾಯಿಗೆ ಬಾಯಿಗೆ ತುಣ್ಣೆ ಇಟ್ಬಿಟ್ಟು ರೇಪ್ ಮಾಡ್ತಾನೆ ಸೂಳೆ ಮಗ. ಕಿರಣ್ ಅನ್ನೋನು ನೇಪಾಳಿ ಅವನು. ಈಗ ಅವನು ಮಂಜರಿನು ಅನಿರುದ್ಧು FIR ಮಾಡಿದ್ದಾರೆ. ಮಾಡಿದ್ಮೇಲೆ ಪೊಲೀಸ್ ಅವ್ರು ಇನ್ನೂ ಅವನ್ನ ಹಿಡ್ದಿಲ್ಲ, ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾನೆ. ಅವ್ರ ಅಣ್ಣ ಓಡಾಡ್ತಾ ಇದ್ದಾನೆ ಸ್ಟೇಷನ್ ಹತ್ರ. ಕಚ್ಚಡ ಕೆಲಸ ಮಾಡೋರು ಮಾಡ್ತಾನೆ ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಅನ್ನ ಹಾಕೋರು ಆಗ್ತಾನೆ ಇರ್ರಿ. ಅನ್ನ ಹಾಕೋರ್ಗೆ ಗೊತ್ತು ರೀ ಅದು ಅಮಲ್ ಏನಂತ. ಗಾಂಜಾ ಹೊಡಿಯೋರ್ಗು ಏನೋ 2 ಅವರ್ 3 ಅವರ್ ಗಾಂಜಾ ಇರುತ್ತಂತೆ ನಶೆ. ಲೇ ಬೋಳಿ ಮಕ್ಳ, 24 hours ನಾವು ನಶೆಲೇ ಇರ್ತೀವಿ ಕಣ್ರೋ, ನಾಯಿ ಗುಂಗಲ್ಲೇ ಇರ್ತೀವಿ ಕಣ್ರೋ. ನೀವು ನನ್ನ ತಡೆಗಟ್ಟಕ್ಕ ಸಾಧ್ಯನೇನ್ರೋ? ನಾವು ನಾಯಿ ಗುಂಗಲ್ಲೇ ಇರ್ತೀವಿ. ನಾವು ನಾಯಿ ಅಂದ್ರೆ ನಮ್ಮ ರಕ್ತದಲ್ಲಿ, ನಮ್ಮ ಪ್ರಾಣಿಗಳನ್ನ ಮುಟ್ಬಿಟ್ಟು ನಾವು ಹಿಂಗ್ ಉಜ್ಕೋತೀವಿ. ಅವ್ರ ಖುಷಿ ನಾವು ಪಡ್ತೀವಿ, ಅವ್ರ ಚರ್ಮದ ಸ್ಪರ್ಶ ನಾವು ಅನ್ಭವಿಸ್ತೀವಿ, ಖುಷಿ ಪಡ್ತೀವಿ. ನಮ್ ಶಾಟ ಕಿತ್ಕೊಳಕ್ ಸಾಧ್ಯ ಆದ್ರೆ ಕಿತ್ಕೊಳ್ರೋ ಬೋಳಿ ಮಕ್ಕಳ. ಆದ್ರೆ ನಾನು ಒಂದೇ ಹೇಳೋದು, ನಾನು ನನ್ನ ತಾಯಂದಿರಲ್ಲಿ ಕೇಳೋದು ಒಂದೇ, ನೀವು ಅನ್ನ ಹಾಕಿ ಬಿಡಬೇಡಿ, ಖುಷಿಯಾಗಿ ಹಾಕಿ. ಇನ್ನು ಯಾರೇ ಬಂದ್ರು ನಮ್ಮನ್ನ ತಡೆಗಟ್ಟಕ್ ಆಗಲ್ಲ. ಡಾಗ್ ಏಟರ್ಸ್ ಅಲ್ಲ, ನಮ್ಮನ್ ಇನ್ನು ಎಂತೆಂತ ಪಾಪಿಗಳು ಬಂದ್ರು ಧರ್ಮದ ಕೆಲಸ ಧರ್ಮನೇ ಮಾಡಬೇಕು, ಕರ್ಮದ ಕೆಲಸ ಕರ್ಮನೇ ಮಾಡಬೇಕು. ಕಾಲಾಯಿ ತಸ್ಮೈ ನಮಃ ಸಂವಿಧಾನದಲ್ಲೇ ಇದೆ. ಕರುಣೆ, ಪ್ರೀತಿ, ದಯೆ, ದಾಕ್ಷಿಣ್ಯ ತೋರಿಸಿ. ಇನ್ನೊಂದ್ಸತಿ ನಾನು ಖುಷಿಯಾಗಿ ಅಣ್ಣವ್ರ ಹಾಡು ಹೇಳಕ್ ಇಷ್ಟಪಡ್ತೀನಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರ ಮಾಡಲಾರ, ಬದುಕಿದರೆ ಸಹಿಸಲಾರ. ಧನ್ಯವಾದಗಳು ಸ್ನೇಹಿತರೆ. ಖುಷಿಯಾಗಿ ಅನ್ನ ಹಾಕಿ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, 9964746206 ನನ್ನ ನಂಬರ್ಗೆ ಕಾಲ್ ಮಾಡಿ, 112 ಕಾಲ್ ಮಾಡಿ. ಖಂಡಿತ ನಾನು ಬರ್ತೀನಿ. ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ನ್ಯಾಯ ಮಾಡಿ ಬರ್ತೀನಿ. ಧನ್ಯವಾದಗಳು.